ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನೆನ್ನಿನ ಸಂಚಿಕೆಯಲ್ಲಿ ಪ್ರಾಸ್ಟೇಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೈದ್ಯರು ತಿಳಿಸಿಕೊಟ್ಟಿದ್ರು. ಅದರಂತೆ ಇವತ್ತು ಕಿಡ್ನಿ ಸ್ಟೋನ್ ಸಮಸ್ಯೆಯ ಬಗ್ಗೆ, ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಅಂದ್ರೆ ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ಕೇಳುವಂತ ಸಮಸ್ಯೆಗಳಲ್ಲಿ ಒಂದಾಗಿರುವಂತಹ ಕಿಡ್ನಿ ಸ್ಟೋನ್ ಯಾಕೆ ಬರುತ್ತೆ, ಆಮೇಲೆ ಕಿಡ್ನಿ ಸ್ಟೋನ್ ಬಂದಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ತಗೋಬೇಕು, ಆಮೇಲೆ ಒಂದ್ಸತಿ ಕಿಡ್ನಿ ಸ್ಟೋನ್ ಬಂದ್ ಹೋಯ್ತು ಮತ್ತೆ ನಾವು ಫಾಲೋಅಪ್ ಅಲ್ಲಿ ಇರೋದು ಬೇಡ ಅಂತ ತುಂಬಾ ಜನ ಅಂದ್ಕೊಂಡು ಅದನ್ನ ಬಿಟ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಕೂಡ ನಾವು ಯಾವ ರೀತಿಯಾಗಿ ಫಾಲೋಅಪ್ ಅಲ್ಲಿ ಇರಬೇಕು, ಹಾಗೆ ಕಿಡ್ನಿ ಸ್ಟೋನ್ ಹೋಗೋದಕ್ಕೆ ನ್ಯಾಚುರಲ್ ಆಗಿ ನಾವು ಏನೇನು ಮಾಡ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಮಾತನಾಡೋದಕ್ಕೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ರೋಬೋಟಿಕ್ ಸರ್ಜನ್ ಹಾಗೆ ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಆಂಡ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಗಣೇಶ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ ಈ ಕಿಡ್ನಿ ಸ್ಟೋನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ನೆನ್ನೆ ಪ್ರಾಸ್ಟೇಟ್ ಬಗ್ಗೆ, ಇವತ್ತು ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಡಾಕ್ಟರ್ ಕಿಡ್ನಿ ಸ್ಟೋನ್ ಇದೆ, ಅವನಿಗೆ ಕಿಡ್ನಿ ಸ್ಟೋನ್ ಇದೆ, ಅಷ್ಟು ವರ್ಷದಿಂದ ಇದೆ, ಇಷ್ಟು ವರ್ಷದಿಂದ ಇದೆ, ಚಿಕ್ಕದಿದೆ, ದೊಡ್ಡದಿದೆ ಅಂತ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಫಸ್ಟ್ ಆಫ್ ಆಲ್ ಈ ಕಿಡ್ನಿ ಸ್ಟೋನ್ ಅಂದ್ರೆ ಏನು ಡಾಕ್ಟರ್? ತುಂಬಾ ಜನ ಅನ್ಕೊಂಡಿರೋದು ಕಿಡ್ನಿ ಸ್ಟೋನ್ ಅಂದ್ರೆ ಕಿಡ್ನಿಯಲ್ಲಿ ಕಲ್ಲಿರೋದೇ ಕಿಡ್ನಿ ಸ್ಟೋನ್ ಅಂತ. ಅದೇ, ಕಿಡ್ನಿ ಅಂದ್ರೆ ಕಿಡ್ನಿಲಿ ಕಲ್ಲು ಇರೋದಿಲ್ಲ, ಅದು ಆಮೇಲೆ ಬರುತ್ತೆ. ಸೊ ಕಿಡ್ನಿ ಅಂದರೆ ಮೂತ್ರಪಿಂಡದ ಕೆಲಸ ಏನಪ್ಪ ಅಂದರೆ, ಸಾಮಾನ್ಯವಾಗಿ ನಾವು ಬ್ಲಡ್ನ ಫಿಲ್ಟರ್ ಮಾಡಿ ಯೂರಿನ್ ಪ್ರೊಡಕ್ಷನ್ ಮಾಡೋ ಅಂಥದ್ದು. ಫಿಲ್ಟರ್ ಅಂದರೆ ಏನು? ಕಿಡ್ನಿಯಲ್ಲಿ ನೆಫ್ರಾನ್ಸ್ ಅಂತ ಒಂದು ಚಿಕ್ಕ ಚಿಕ್ಕ ಅಂಗಗಳಿರ್ತವೆ. ಅವು ಅದ್ರ ಕೆಲಸನೇ ಬ್ಲಡ್ನ ಫಿಲ್ಟರ್ ಮಾಡೋದು. ಈಗ ಒಂದು ದಿನಕ್ಕೆ ಸುಮಾರು 180 ಲೀಟರಷ್ಟು ಎರಡು ಕಿಡ್ನಿ ಸೇರಿ ಫಿಲ್ಟರ್ ಮಾಡುತ್ತೆ. 180 ಲೀಟರ್ ಅಂದರೆ ಏನಪ್ಪ, ಬ್ಲಡ್ 5 ಲೀಟರ್ ಇದೆ, 180 ಲೀಟರ್ ಅಂತಾರೆ ಡಾಕ್ಟ್ರು ಅಂತ ಕೇಳ್ಬೋದು. ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಇಟ್ ಕೀಪ್ಸ್ ಆನ್, ಇಟ್ ಗೋಸ್ ಟು ಕಿಡ್ನಿ, ಫಿಲ್ಟರ್ಸ್ ಕಮ್ಸ್ ಬ್ಯಾಕ್, ಗೋಸ್ ಟು ಕಿಡ್ನಿ, ಫಿಲ್ಟರ್ಸ್ ಕಮ್ಸ್ ಬ್ಯಾಕ್. ಆ ಥರ. ಯಾಕಂದರೆ ನಾವು ಮಲಗಿದ್ರು ಕೂಡ ನಮ್ಮ ಕಿಡ್ನಿ, ಹಾರ್ಟ್ ಆಗಲಿ, ಲಂಗ್ಸ್ ಆಗಲಿ ಮಲ್ಕೊಳ್ಳೋದಿಲ್ಲ. ದೇ ವಿಲ್ ಕೀಪ್ ಆನ್ ಫಂಕ್ಷನಿಂಗ್ ಯಾವಾಗಲೂ. ಸೊ ಇಷ್ಟು ಫಿಲ್ಟರ್ ಮಾಡಿದಾಗ ಕೊನೆಗೆ ಹೊರಗೆ ಬರೋ ಅಂಥ ಯೂರಿನ್ ಬಂದು 1 ಲೀಟರ್ ಇರ್ಬೋದು, ಇಲ್ಲ 1.5 ಲೀಟರ್ ಇರ್ಬೋದು. ಅದು ಏನು ಅಂದರೆ, ಈ ನಾವು ತಿನ್ನೋ ಅಂಥ ಪದಾರ್ಥಗಳು ಹೊಟ್ಟೆಯಲ್ಲಿ ಹೋಗಿ ಕರಳಲ್ಲಿ ಅಬ್ಸಾರ್ಬ್ ಆಗಿ, ಆ ಅಂಶಗಳೆಲ್ಲ ಲಿವರಲ್ಲಿ ಹೋಗಿ ಮೆಟಬಲೈಸ್ ಆಗಿ, ಆಮೇಲೆ ಅದು ಬ್ಲಡ್ಗೆ ಎಂಟ್ರ್ ಆಗುತ್ತೆ. ಬ್ಲಡ್ ಹೋಗಿ ಕಿಡ್ನಿಲಿ ಸರ್ಕ್ಯುಲೇಟ್ ಆಗಿ, ಅದರಲ್ಲಿ ಯಾವ್ದು ಬೇಡ, ಈಗ ಕ್ಯಾಲ್ಶಿಯಂ ಸತ್ವಗಳಾಗಿರ್ಬೋದು, ಯೂರಿಕ್ ಆ್ಯಸಿಡ್ ಇವೆಲ್ಲ ಎಂಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ನಮ್ಮ ಬಾಡಿಲಿ ಎಲ್ಲ ಮೆಟಬಲೈಸ್ ಆದಮೇಲೆ ಯೂಸ್ ಆಗೋವಂಥದ್ದು ಗ್ಲೂಕೋಸು, ಎರಡನೇದು ಇವು ಕ್ಯಾಲ್ಶಿಯಂ, ಯೂರಿಕ್ ಆ್ಯಸಿಡ್ ಎಲ್ಲ ಎಕ್ಸಸ್ಸಲ್ಲಿ ಯಾವುದಿರ್ತವೋ, ಮೆಟಬಲೈಸ್ ಆಗಿರ್ತವೋ, ಬೇಡದೇ ಇರೋ ಅಂಥ ಅಂಶಗಳೆಲ್ಲ ಕಿಡ್ನಿ ಫಿಲ್ಟರ್ ಮಾಡಿ ಹೊರಗೆ ಹಾಕುತ್ತೆ. ಬೇಕಾಗಿರೋದನ್ನೆಲ್ಲ ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿ ಕ್ರಿಯೆಯಲ್ಲಿ 1 ರಿಂದ 1.5 ಲೀಟರ್ ಯೂರಿನ್ ಹೊರಗೆ ಬರೋದಾಗ ಕೆಲವರು ಎನ್ಸಿಮಲ್ ಡಿಫಿಷಿಯನ್ಸಿ, ಜೆನೆಟಿಕಲಿ ಪ್ರೋಂಡು, ಇಲ್ಲ ಊಟದಲ್ಲಿ ಕೆಲವು ಅಂಶ ಜಾಸ್ತಿ ತೊಗೊಂಡಾಗ, ಥರ ಸೋ ಮೆನಿ ಮೈಕ್ರೋ ಚೇಂಜಸ್ ಹ್ಯಾಪ್ನಿಂಗ್. ಈಚ್ ಬಾಡಿ ಈಸ್ ಡಿಫ್ರೆಂಟ್, ಪ್ರತಿಯೊಬ್ಬರು ಡಿಫ್ರೆಂಟ್. ಸೊ ಆಗ ಮೆಟಬಾಲಿಸಮಲ್ಲಿ ಕಿಡ್ನಿಯಲ್ಲಿ ಯಾವ ಥರ ಫಿಲ್ಟರ್ ಮಾಡುತ್ತೆ, ಯಾವ್ದು ಫಿಲ್ಟರ್ ಮಾಡಲ್ಲ, ಹಾಗಿದ್ದಾಗ ಏನಾಗುತ್ತೆ, 4 ಅಂಶದಿಂದ ನಮ್ಮ ಕಿಡ್ನಿಲಿ ಸ್ಟೋನ್ ಫಾರ್ಮ್ ಆಗುತ್ತೆ. ಮುಖ್ಯವಾಗಿ ಕ್ಯಾಲ್ಶಿಯಂ. ಕಿಡ್ನಿಯಲ್ಲಿ 90% ಅಷ್ಟು ಸ್ಟೋನ್ ಆಗೋದು ಕ್ಯಾಲ್ಶಿಯಂ ಕಣಗಳಿಂದ. ಕ್ಯಾಲ್ಶಿಯಂ ಒಂದೇ ಸ್ಟೋನ್ ಮಾಡಲ್ಲ, ಅದ್ರ ಜೊತೆ ಅಂಟ್ಕೊಂಡು ಕ್ರಿಸ್ಟಲೈಸ್ ಆಗೋ ಅಂಥದ್ದು ಆಕ್ಸಲೇಟು ಅಥವಾ ಯೂರಿಕ್ ಆ್ಯಸಿಡ್ಡು ಅಥವಾ ಫಾಸ್ಫೇಟ್ಸು ಅಂತ. ಹಾಗಂತ ದೇವರು ಬರೀ ಈ 4 ಮೆಟಬಲೈಸ್ ಮಾಡಿಲ್ಲ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೂ ಮೆಗ್ನೀಷಿಯಮ್ ಸಿಟ್ರೇಟ್ ಅಂತ 2 ಅಂಶಗಳನ್ನ ಬಿಟ್ಟಿರ್ತಾರೆ. ಅದು ಇಂಬ್ಯಾಲೆನ್ಸ್ ಆದಾಗ, ಯಾವಾಗ ನಾವು ನೀರು ಕಮ್ಮಿ ಕುಡಿದು ಕಿಡ್ನಿಯಲ್ಲಿ ಆ ಯೂರಿನ್ನು ಜಾಸ್ತಿ ಹೊತ್ತು ತಂಗಿ ಸ್ಟ್ಯಾಗ್ನೇಷನ್ ಆಗಿ ಅದಕ್ಕೆ ಟೈಮ್ ಕೊಟ್ಟಾಗ ಅದು ಕ್ರಿಸ್ಟಲೈಸೇಷನ್ ಆಗುತ್ತೆ. ಹೆಂಗೆ ಅಂದರೆ, ಒಂದು ಗ್ಲಾಸಲ್ಲಿ ನೀರು ಹಾಕಿ ಅದರಲ್ಲಿ ಜಾಸ್ತಿ ಉಪ್ಪಿನಂಶ ತುಂಬ್ತಾ ಇದ್ದಾಗ ನೀರು ಜಾಸ್ತಿ ಇಲ್ಲದೆ ಇದ್ರೆ ಏನಾಗುತ್ತೆ, ಕೆಳಗಡೆ ವೈಟ್ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ಅದೇ ಕ್ರಿಯೆ ಥರ ಕಿಡ್ನಿಲಿ ನಿಧಾನವಾಗಿ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ಮೋಸ್ಟ್ ಮರಳುಗಡ್ಡೆ ಅಷ್ಟಾಗುತ್ತೆ. ಅದರ ಮೇಲೆ ಕ್ರಿಸ್ಟಲೈಸ್ ಆಗಿ ಕ್ಯಾಲ್ಶಿಯಂ ಆಕ್ಸಲೇಟ್ಸ್ ಅಯಾನ್ಸ್ ಎಲ್ಲ ಕೂತ್ಕೊಂಡು ಅಂಟ್ಕೊಂಡು ಒಂದು ಚಿಕ್ಕ ಕಿಡ್ನಿ ಸ್ಟೋನ್ ಫಾರ್ಮ್ ಆಗುತ್ತೆ. ಇದೆಲ್ಲ ಆಗಬೇಕು ಅಂದರೆ ಸುಮಾರು 1 ರಿಂದ 2 ವರ್ಷ ಮಿನಿಮಮ್ ಬೇಕು. ಆಮೇಲೆ ಅದು ಎಷ್ಟು ದೊಡ್ಡದಾಗ್ತದೆ ಅನ್ನೋದು, ಎಷ್ಟು ವರ್ಷ ಅದು ಫಿಲ್ಟರ್ ಆಗಿ ಅಲ್ಲೇ ಉಳ್ಕೊಂಡಿದೆ, ಎಷ್ಟು ಕ್ಲಿಯರ್ ಆಗ್ತಾಯಿಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೈಜ್ ಆಫ್ ದ ಸ್ಟೋನ್. ಸೊ ಇದು ಒಂದು ಕಿಡ್ನಿ ಸ್ಟೋನ್ ಫಾರ್ಮ್ ಆಗೋ ಪ್ರಕ್ರಿಯೆ, ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಕ್ರಿಸ್ಟಲೈಸೇಷನ್ ಫಸ್ಟ್ ಸ್ಯಾಚುರೇಷನ್ ಅಂತ ಆಗುತ್ತೆ, ಆಮೇಲೆ ಕ್ರಿಸ್ಟಲೈಸೇಷನ್ ಆಗುತ್ತೆ, ಆಮೇಲೆ ಅದು ಓವರ್ ಕ್ರಿಸ್ಟಲೈಸೇಷನ್ ಆಗಿ ದೊಡ್ಡದಾಗುತ್ತೆ. ಸೊ ಈಗ ಕಿಡ್ನಿ ಸ್ಟೋನ್ ಫಾರ್ಮ್ ಆಗಿದ ಮೇಲೆ ಇಮಿಡಿಯೇಟ್ಲಿ ಸಿಮ್ಟಮ್ಸ್ ಬರಬೇಕು ಅಂತ ಏನಿಲ್ಲ. ಕಿಡ್ನಿ ಸ್ಟೋನ್ ಇದ್ದವರು ಎಷ್ಟೊಂದು ಜನ ಅಲ್ಟ್ರಾಸೌಂಡಲ್ಲಿ ಗೊತ್ತಾದವ್ರಿಗೆ ಅವ್ರಿಗೇನು ಸಿಮ್ಟಮ್ಸ್ ಇರೋದಿಲ್ಲ, ನಾರ್ಮಲಾಗೇ ಬರ್ತಾರೆ, ನಾರ್ಮಲಾಗೇ ಹೋಗ್ತಾರೆ. ಹೌದು ಡಾಕ್ಟರ್, ಸಿಮ್ಟಮ್ಸ್ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್. ಖಂಡಿತ. ಹಲೋ.
ಹಲೋ ಮೇಡಮ್ ಹೇಳಿ ಮೇಡಮ್. ಹಲೋ ಮೇಡಮ್ ಹಲೋ ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಶ್ರುತಿ ಅಂತ. ಶ್ರುತಿ, ಎಲ್ಲಿಂದ ಕಾಲ್ ಮಾಡ್ತಿದ್ರ? ಸ್ವಲ್ಪ ಜೋರಾಗಿ ಮಾತಾಡಿ ಶ್ರುತಿ. ಮೇಡಮ್ ನಮ್ಮ ನೆಲಮಂಗ್ಲದಿಂದ. ಹಾ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹಾ ಸರಿ ಮೇಡಮ್. ಹೇಳಿ ಶ್ರುತಿ ಅವರು. ಸರ್ ನಮಸ್ತೆ ಸರ್. ನಮಸ್ತೆ ಶ್ರುತಿ. ಅದೇ ಸರ್ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಚೆಕ್ ಮಾಡಿಸ್ದೆ. ಸೊಂಟ ನೋವು, ತುಂಬಾನೇ ಸೊಂಟ ನೋವು ಸರ್ ನಮಗೆ. ಓಕೆ. ನೋವು ತಡ್ಕೊಳಕ್ಕಾಗದೆ ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ. ಹೌದು. ಅಲ್ಲಿ ಸ್ಕ್ಯಾನ್ ಮಾಡಿಸಿದಾಗ ಕಿಡ್ನಿ ಸ್ಟೋನ್ ಆಗೈತೆ ನಿಮ್ಗೆ ಹ್ಮ್ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ವಿ ಸರ್. ಈಗ ಮಾತ್ರೆ ತಗೊಂಡ್ಮೇಲೆ ನೋವು ಕಡಿಮೆ ಆಗಿದ್ಯಾಮ್ಮ? ಸರ್ ಮಾತ್ರೆ ತಗೊಂಡಾಗ ಕಮ್ಮಿ ಆಗುತ್ತೆ, ಮತ್ತೆ ಅದೇ ತರ ನೋವು ಇರುತ್ತೆ ಸರ್. ಓಕೆ. ಕಿಡ್ನಿ ಸ್ಟೋನ್ ಆಗಿದೆ ಅಂತ ಏನು ಒಂದು ಸ್ಕ್ಯಾನ್ ಮಾಡಿ ತಿಳ್ಕೊಂಡ್ರಾ? ಹಾ ಸರ್, ಸ್ಕ್ಯಾನ್ ಮಾಡಿದಾಗ ಗೊತ್ತಾಗಿದೆ. ಈಗ ಮಾತ್ರೆ ಕೊಟ್ಟ ಮೇಲೆ ಮತ್ತೆ ಸ್ಕ್ಯಾನ್ ಮಾಡಿ ನೋಡಿದಾರಾ ಸ್ಟೋನು ಇದೆಯಾ, ಪಾಸ್ ಆಗಿದೆಯಾ, ಅಲ್ಲೇ ಇದೆಯಾ ಅಂತ? ಸರ್ ಈಗ ಒಂದ 2 ತಿಂಗಳಾಯ್ತು ಸರ್ ಚೆಕ್ ಮಾಡಿಸಿ, ಇನ್ನ ಮಾಡ್ಸಿಲ್ಲ. 3 ಇನ್ನೊಂದು ತಿಂಗಳು ಕಂಟಿನ್ಯೂಸಿ ತಗೊಳ್ಳಿ, ಮತ್ತೆ ಅದಾದ್ಮೇಲೆ ಬನ್ನಿ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು. ಖಂಡಿತ. ಹಾಗಿದ್ರೆ ಮತ್ತೆ ಒಂದು ಸ್ಕ್ಯಾನ್ ಮಾಡಿಸಿ ಕಿಡ್ನಿ ಸ್ಟೋನು ಪಾಸ್ ಆಗಿದೆಯಾ ಇಲ್ಲ ಇನ್ನು ಟ್ಯೂಬಲ್ಲೇ ಇದೆಯಾ, ಎಷ್ಟು ಜರುಗಿದೆ, ಅದು ಮೇಲ್ಗಡೆನೇ ಇದೆಯಾ ಕೆಳಗಡೆ ಬಂದಿದೆಯಾ ಅಂತ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಒಂದು ವೇಳೆ ಕಿಡ್ನಿ ಸ್ಟೋನ್ ಮೂವ್ ಆಗಿಲ್ಲ, ಅದೇ ಜಾಗದಲ್ಲಿದೆ, ಕಿಡ್ನಿ ಊತ, ಮೇಯ್ನಾಗಿ ಕಿಡ್ನಿ ಅದರಿಂದ ಬ್ಲಾಕ್ ಆಗಿ ಕಿಡ್ನಿ ಏನಾದ್ರು ತುಂಬ ಊದ್ಕೊಂಡಿದೆಯಾ ಅಂತ ಹೈಡ್ರೋನೆಫ್ರೋಸಿಸ್ ಅಂತ ಕರಿತೀವಿ. ಅದನ್ನು ಏನಾದ್ರು ತುಂಬ ಇತ್ತು ಅಂದರೆ 2 ತಿಂಗಳು ಅಂತೀರಾ, 2 ತಿಂಗಳು ಅಷ್ಟೊಂದು ದಿವಸ ಇಟ್ಕೋಬಾರ್ದಮ್ಮ. ಅದಲ್ಲೇ ಇತ್ತು ಬ್ಲಾಕ್ ಆಗಿತ್ತಂದರೆ ಅದನ್ನು ತೆಗೆಸೋದು ತುಂಬ ಒಳ್ಳೆಯದು. ಒಂದು ಸಣ್ಣದಾಗಿ ಎಂಡೋಸ್ಕೋಪಿ ಮಾಡಿ ಲೇಸರ್ ಪ್ರೊಸೀಜರ್ ಮಾಡಿ ಅದನ್ನು ಕಂಪ್ಲೀಟಾಗಿ ತೆಗಿಬೋದು. ತೆಗೆದು ಮತ್ತೆ ಬರದೇ ಇರೋದಕ್ಕೆ ಯಾವ ಥರ ಅಂತ ಒಂದು ಮೆಟಬಾಲಿಕ್ ವರ್ಕಪ್ ಮಾಡಿ ಅದ್ರ ಪ್ರಕಾರ ಡಯಟ್ ಚಾರ್ಟ್ ಎಲ್ಲ ಫಾಲೋ ಮಾಡೋದು ತುಂಬ ಮುಖ್ಯ ಆಗುತ್ತೆ ನಿಮಗೆ. ಹಾಂ, ಓಕೆ ಸರ್. ಓಕೆ, ಇಮಿಡಿಯೇಟಾಗಿ ಒಂದು ಸ್ಕ್ಯಾನ್ ಮಾಡಿಸಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರುತಿ ಅವರೇ ಕರೆಯನ್ನು ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಇನ್ನು ತುಂಬ ಜನಕ್ಕೆ ಶ್ರುತಿ ಅವ್ರು ಹೇಳ್ದಂಗೆ ತುಂಬ ಪೇಯ್ನ್ ಇರುತ್ತೆ. ಆ ಪೇಯ್ನು ಒಂದು ರೀತಿಯಾಗಿ ಸತ್ತು ಬದುಕ್ದಂಗೆ ಬರುವಂಥ ಪೇಯ್ನ್ ಅಂತಲೇ ತುಂಬ ಜನ ಹೇಳ್ತಾರೆ. ಈ ಪೇಯ್ನ್ ಯಾವ ಹಂತದಲ್ಲಿ ಬರುವಂಥದ್ದು ಡಾಕ್ಟರ್? ಸೊ ಆ್ಯಕ್ಚುಲಿ ಕಿಡ್ನಿ ಯಾವಾಗಲೂ ಅಷ್ಟೇ ಮನುಷ್ಯನಿಗೆ ಎಲ್ಲಿ ತೊಂದರೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ದೇವರು ಕೊಟ್ಟಿರುವಂಥ ಒಂದು ವರ ಪೇಯ್ನ್ ಅಂದರೆ. ಸೊ ಪೇಯ್ನ್ ಬರದಿದ್ರೆ ನಮ್ಗೆ ಅಲ್ಲಿ ತೊಂದರೆ ಇದೆ ಅಂತಲೇ ಗೊತ್ತಾಗಲ್ಲ. ಸಾಮಾನ್ಯವಾಗಿ ಕ್ಯಾನ್ಸರು ಪೇಯ್ನ್ ಮಾಡೋದಿಲ್ಲ, ಅದಕ್ಕೆ ಅದು ಲೇಟ್ ಸ್ಟೇಜಸ್ ಆಗೋವರೆಗೂ ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಅಷ್ಟರೊಳಗಾಗಲೇ ನಮ್ಮ ಕೈ ಮೀರೋಗಿರುತ್ತೆ. ಬಟ್ ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ ಕಿಡ್ನಿ ಸಮಸ್ಯೆ ಅಂದರೆ ಕಿಡ್ನಿ ಸ್ಟೋನ್ ಸಮಸ್ಯೆನೇ ನಾನು ದೊಡ್ಡ ಸಮಸ್ಯೆ ಅಂತ ಹೇಳೋದಿಲ್ಲ. ಯಾಕಂದರೆ ಅದು ತುಂಬ ಈಸಿಯಾಗೆ ಟ್ರೀಟ್ ಮಾಡೋಕ್ಕಾಗೋವಂಥದ್ದು. ಎರಡನೇದು ಅದನ್ನು ಪ್ರಿವೆಂಟ್ ಮಾಡೋದಕ್ಕೂ ಜನ ಮೋಟಿವೇಟ್ ಆಗಿ ಕರೆಕ್ಟಾಗಿ ತೋರಿಸ್ಕೊಂಡು ಅದನ್ನೆಲ್ಲ ಫಾಲೋ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಪ್ರಿವೆಂಟ್ ಇಟ್ ಆಲ್ಸೋ. ಮತ್ತು ಅದಕ್ಕೆ ಸಿಂಪಲ್ಲಾನ ಚೀಪೆಸ್ಟ್ ಆ್ಯಂಡ್ ಬೆಸ್ಟ್ ಮೆಡಿಸಿನ್ಸ್ ಕಿಡ್ನಿಗೆ ಅಂದರೆ ಒಂದು ನೀರು ಕುಡಿಯುವಂಥದ್ದು. ಸೊ ಏನೂ ಖರ್ಚಿಲ್ದಲ್ಲೇ, ಬೆಂಗಳೂರಲ್ಲಿ ಸ್ವಲ್ಪ ಖರ್ಚಾಗ್ಬೋದಿರೋ ನೀರಿಗೆ, ಬಟ್ ಏನೂ ಖರ್ಚಿಲ್ದಲ್ಲೇ ಟ್ರೀಟ್ಮೆಂಟ್ ತೊಗೊಳಕ್ಕಾಗೋವಂಥದ್ದು ಒಂದು ಪ್ರಿವೆನ್ಷನ್ ಮಾಡೋಕ್ಕಾಗೋದು ನೀರಿಂದ. ಈಗ ನಾನೇ ಹೇಳಿದೆ, ಉಪ್ಪು ನಿಮಿಷ ನೀರು ಹಾಕಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಅದರಲ್ಲೇ ನಾವು ಜಾಸ್ತಿ ನೀರು ಹಾಕಿದ್ರೆ ಅದು ಕ್ರಿಸ್ಟಲೈಸ್ ಆಗೋದಿಲ್ಲ. ಹೌದು. ಸೊ ಈಗ ನಾವು ಕಿಡ್ನಿಲಿ ಅದೇ ಮಾಡಬೇಕಾಗತ್ತೆ. ಏನು ಮಾಡಬೇಕು? ಜಾಸ್ತಿ ನೀರು ಕುಡಿಯೋದ್ರಿಂದ. ಹಾರ್ಡ್ ವಾಟರು, ಸಾಫ್ಟ್ ವಾಟ್ರು ಅಂತೆಲ್ಲ ತುಂಬ ಕಮ್ಯುನಿಕೇಷನ್ ಆಗುತ್ತೆ. ಆರ್ ಒ ವಾಟರ, ನಾನ್ ಆರ್ ಒ ವಾಟರ್ ಅಂತ, ಅದೆಲ್ಲ ಏನೂ ಮ್ಯಾಟ್ರ್ ಆಗೋದಿಲ್ಲ. ನೀರು, ಶುಚಿಯಾದ ನೀರು, ಕ್ಲೀನ್ ವಾಟರ್. ನೀವು 70 kg ಇದ್ದರೆ ದಿನಕ್ಕೆ 3 ರಿಂದ 4 ಲೀಟರ್ ನೀರು ಕುಡಿಯೋದ್ರಿಂದ ಈ ಕಿಡ್ನಿ ಸ್ಟೋನ್ನ ನಾವು ಈಸಿಯಾಗಿ ಪ್ರಿವೆಂಟ್ ಮಾಡ್ಬೋದು. ಒಂದು ವೇಳೆ ನಿಮ್ಮಲ್ಲಿ ಸಣ್ಣ ಪುಟ್ಟ ಮೆಟಬಾಲಿಕ್ ಅಬ್ನಾರ್ಮಾಲಿಟಿ ಇದ್ದು ಎಲ್ಲೋ ಒಂದು ಸ್ವಲ್ಪ ಕ್ಯಾಲ್ಶಿಯಂ ನಿಮ್ಮ ಬಾಡಿಯಿಂದ ಜಾಸ್ತಿ ಎಕ್ಸ್ಕ್ರೀಟ್ ಆಗ್ತಿದ್ರು ಅದು ಫ್ಲಶ್ ಔಟ್ ಆಗುತ್ತೆ. ಅಲ್ಲಿ ಒಳಗೆ ತಂಗಿದ್ದು ಅದನ್ನು ಕ್ರಿಸ್ಟಲೈಸ್ ಆಗೋಕ್ಕೆ ಬಿಡೋದಿಲ್ಲ. ಮತ್ತು ಯೂರಿನ್, ನೀರು ಜಾಸ್ತಿ ಕುಡಿಯೋದ್ರಿಂದ ಯೂರಿನ್ ಜಾಸ್ತಿ ಪ್ರೊಡಕ್ಷನ್ ಆಗಿ ಫ್ಲಶ್ ಯಾವುದೂ ಕ್ರಿಸ್ಟಲ್ಸ್ ಇರೋದಕ್ಕೆ ಬಿಡದೆ ಅದನ್ನು ಜಾಸ್ತಿ ಟೈಮ್ ಕೊಡೋದಂಗೆ ಅದನ್ನು ಕ್ಲಿಯರ್ ಮಾಡೋದ್ರಿಂದ ಯೂರಿನ್ ಸ್ಟೋನ್ಸ್, ಕಿಡ್ನಿ ಸ್ಟೋನ್ಸ್ ಆಗೋದಿಲ್ಲ. ಮತ್ತು ಆಗಲೇ ಹೇಳ್ತಿದ್ದಂಗೆ ಕಿಡ್ನಿ ಸ್ಟೋನ್ಸ್ ಇದ್ದ ತಕ್ಷಣ ಎಲ್ಲರಿಗೂ ಈ ಥರ ನೋವು ಬರುತ್ತೆ ಅಂತ ಸಂಭವನೇ ಇಲ್ಲ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ರೆ ಮಾತಾಡ್ಸ್ಕೊಳ್ಳೋಣ. ಹಲೋ. ಮೇಡಮ್ ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ಉಮೇಶ್ ಅಂತ ಮೇಡಮ್, ತುಮಕೂರು ತಾಲೂಕು ಚಿಂಗಾಯಿಂದ ಮೇಡಮ್. ಓಕೆ ಉಮೇಶ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಅದೇ ನಮ್ಮ ಮಗಳಿಗೆ ಕಿಡ್ನಿ ಸ್ಟೋನ್ ಸ್ವಲ್ಪ ಸಮಸ್ಯೆ ಇತ್ತು. ಎಷ್ಟು ಸರ್ ಅವ್ರ ವಯಸ್ಸು? 24. ಓಕೆ, ಹೇಳಿ ಸರ್. 24. ಹಾಂ, ಹೇಳಿ ಸರ್. ಕೋಶದಲ್ಲಿ ಕಲ್ಲಿದೆ ಅಂತ ಹೇಳ್ಬಿಟ್ಟು ಮೊನ್ನೆ ಎಲ್ಲ ಡಾಕ್ಟರ್ ಹತ್ರ ಹೋಗಿದ್ದೆ ಸರ್, ಚೆಕ್ ಮಾಡಿಸ್ಕೊ, ಸ್ಕ್ಯಾನ್ ಮಾಡಿಸ್ಕೊ, ಓಕೆ ಬಂತು. ಎಷ್ಟು ಗಾತ್ರ? ಹಾಂ ಹೇಳಿ ಸರ್, ಎಷ್ಟು ಗಾತ್ರದಿದೆ ಅದು? ಎಷ್ಟು ಸೈಜ್ ಎಷ್ಟಿದೆ? ಎಷ್ಟಿದೆ? 4 mm ಸರ್. 4 mm? ಹ್ಞೂ ಸರ್.
ಅದು ಕಿಡ್ನಿ ಒಳಗಿದೆಯೋ ಟ್ಯೂಬಲ್ಲಿ ಯೂರೇಟ್ರಲ್ಲಿ ಇದೆಯೋ? ಕಿಡ್ನಿ ಸ್ವೆಲ್ಲಿಂಗ್ ಏನಾದ್ರು ಇದೆಯಾ? ಪಿತ್ತಕೋಶದಲ್ಲಿ ಇದೆ ಸರ್. ಪಿತ್ತಕೋಶದಲ್ಲಿ ಇದೆಯಾ? ಹೌದಾ ಹೌದಾ? ಆ ಪಿತ್ತಕೋಶದ ಕಲ್ಗೂ ಕಿಡ್ನಿ ಸ್ಟೋನ್ಸ್ಗೂ ಏನೂ ಸಂಬಂಧ ಇಲ್ಲ ಸರ್. ಪಿತ್ತಕೋಶದ ಕಲ್ಲು ಅಂದರೆ ಅದನ್ನು ಗಾಲ್ ಬ್ಯಾಡರ್ ಸ್ಟೋನ್ ಅಂತ ಕರಿತೀವಿ ನಾವು. ಹಾಂ ಕರೆಕ್ಟ್. ಇದು ನಾವು ಮಾತಾಡ್ತಿರೋದು ಇವತ್ತಿಗೆ ಕಿಡ್ನಿ ಸ್ಟೋನ್ಸ್ ಬಗ್ಗೆ. ಹಾಂ ಇದು ಪಿತ್ತಕೋಶದ ಕಲ್ಲು ನೀವು ಕೊಲೆಸ್ಟ್ರಾಲ್ ಸ್ಟೋನ್ಸ್ ಅಂತ ಆಗುತ್ತೆ. ಹೌದು, ಓಕೆ, ಥ್ಯಾಂಕ್ ಯು ಸರ್. ಅದು ಕಂಪ್ಲೀಟ್ಲಿ ಜೀರ್ಣಾಂಶಕ್ಕೆ ಸಂಬಂಧಪಟ್ಟಂಥ ಕಲ್ಲದು. ಹೌದು ಹೌದು ಹೌದು. ಅದು ಫುಡ್ ಹ್ಯಾಬಿಟ್ಸು, ತುಂಬ ಫ್ರೈಡ್ ಐಟಮ್ಸು, ತುಂಬ ಡಯಟ್ ರೆಗ್ಯುಲರ್ ಇಲ್ದಲೆ, ಜಾಸ್ತಿ ಕೊಬ್ಬಿರೋ ಅಂಥ ಅಂಶಗಳು ತುಂಬ ತಗೊಂಡಾಗ ಪಿತ್ತಕೋಶದಲ್ಲಿ ಕಲ್ಲಾಗುತ್ತೆ. ಹೌದು ಹೌದು ಆ ಥರ ಇತ್ತು ಅಂದರೆ 24 ವರ್ಷಕ್ಕೆ ಯೂಶಲಿ ಏನೂ ಮಾಡೋದಿಲ್ಲ. ಹೌದು ಹೌದಾ? ಅದೇನಾದರೂ ಮಲ್ಟಿಪಲ್ ಸ್ಟೋನ್ಸ್ ಇತ್ತು, ಪದೇ ಪದೇ ನೋವು ಆಗ್ತಿತ್ತು, ಜೀರ್ಣಾಂಶದಲ್ಲಿ ತೊಂದರೆ ಇತ್ತು ಅಂದರೆ, ಇಲ್ಲ ಇನ್ಫೆಕ್ಷನ್ ಆಗಿತ್ತು ಅಂದರೆ ಮಾತ್ರ ಅದನ್ನು ಲ್ಯಾಪ್ರೋಸ್ಕೋಪಿ ಮಾಡಿ ತೆಗಿತಾರೆ. ಹೌದು. ಇಲ್ಲ ಅಂದರೆ ಅದು ನಿಮ್ಗೇನು ತೊಂದರೆ ಕೊಡ್ತಾ ಇಲ್ಲ ಅಂದರೆ ಸಾಮಾನ್ಯವಾಗಿ ಅದನ್ನು ಮರೆತು ಸುಮ್ಮನಿರೋದೇ ಒಳ್ಳೆಯದು. ಹೌದು ಸರ್. ಕಿಡ್ನಿ ಸ್ಟೋನ್ ನೋವಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಇನ್ನು ಸಿಂಪ್ಟಮ್ಸ್ ಅಂದ್ರೆ ಯಾವ ರೀತಿಯಾಗಿರುತ್ತೆ, ಇದರ ಸಿಂಪ್ಟಮ್ಸ್ ಯಾವ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ, ಹೇಗೆ ಅಂತ ಡಾಕ್ಟರ್? ಎಲ್ಲ ಪೇಷಂಟ್ಸ್ ಯಾರ್ಯಾರು ಕಿಡ್ನಿ ಸ್ಟೋನ್ ಇರುತ್ತೋ ಅವ್ರಿಗೆಲ್ಲರಿಗೂ ನೋವು ಬರೋದಿಲ್ಲ. ಓಕೆ. ಕಿಡ್ನಿ ಸ್ಟೋನ್ ಆಗಬೇಕು ಅಂದರೆ ಅದು ಭಾಳ ವರ್ಷಗಳೇ ತಗೊಳುತ್ತೆ. ಒಂದು 6 ತಿಂಗಳಿಂದ ವರ್ಷದ ಮೇಲೆ, ಇಲ್ಲ 2 ವರ್ಷದ ಮೇಲೆ ಒಂದು ಸಣ್ಣ ಕಲ್ಲು ಮರಳು 4 ರಿಂದ 5 mm ದೊಡ್ಡದಾಗುವವರೆಗೂ ಟೈಮ್ ತೊಗೊಳುತ್ತೆ. ಅದು ಒಂದು ಸಫಿಷಿಯೆಂಟ್ ಗಾತ್ರ ರೀಚ್ ಆದಮೇಲೆ ಅದು ಮೂವ್ ಆಗಿ, ಕಿಡ್ನಿಯಲ್ಲಿ ಮಲ್ಟಿಪಲ್ ಕಂಪಾರ್ಟ್ಮೆಂಟ್ಸ್ ಇರುತ್ತೆ, ಕ್ಯಾಲಿಕ್ಸ್ ಅಂತ ಕರಿತೀವಿ, ಅಲ್ಲಿಂದ ಮೂವ್ ಆಗಿ ನಮ್ಮ ಕಾಮನ್ ಟ್ಯೂಬಿಗೆ ಬಂದಾಗ, ಯುರೇಟರ್ ಅಂತ ಏನು ಕರಿತೀವೋ, ಕಿಡ್ನಿಯಿಂದ ಬ್ಲ್ಯಾಡರ್ಗೆ ಒಂದು ಕಾಮನ್ ಟ್ಯೂಬ್ ಇರುತ್ತೆ, ಯುರೇಟರ್ ಅಂತ ಕರಿತೀವಿ, ಅಲ್ಲಿ ಬಂದು ಬ್ಲಾಕ್ ಆದಾಗ ಇಡೀ ಕಿಡ್ನಿಯಲ್ಲಿ ಬರೋ ಎಲ್ಲ ಯೂರಿನ್ನು ಬ್ಲಾಕ್ ಆಗುತ್ತೆ. ಆ ಬ್ಲಾಕ್ ಆದಾಗ ಕಿಡ್ನಿಯಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಕಿಡ್ನಿಯಲ್ಲಿ ಬ್ಯಾಕ್ ರಿಫ್ಲೆಕ್ಸ್ ಪ್ರೆಷರ್ ಅಂತ ಕರಿತೀವಿ. ಆಗ ಕಿಡ್ನಿ ಊತ ಬರುತ್ತೆ. ಯುರೆಟ್ರೋ ನೆಫ್ರೋಸ್. ಹೈಡ್ರೋ ಅಂದರೆ ನೀರು, ಯುರೆಟ್ರ್ ಅಂದರೆ ಆ ಟ್ಯೂಬು, ನೆಫ್ರೋಸ್ ಅಂದರೆ ಕಿಡ್ನಿ. ಈ ಸ್ವೆಲ್ಲಿಂಗ್ ಡೆವಲಪ್ ಆದಾಗ ಕ್ಯಾಪ್ಸುಲರ್ ಸ್ಟ್ರೆಚ್ ಆಗುತ್ತೆ, ಅಲ್ಲಿ ನರಗಳೆಲ್ಲ ಎಳೆದಂಗೆ ಆಗುತ್ತೆ. ಅದರಿಂದ ಒಂದು ಅನ್ಬೇರಬಲ್ ಪೇನ್ ಬರುತ್ತೆ. ಯಾರಾದರೂ ಪೇಷಂಟಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಇದನ್ನು ನಾನು ಲೈಫಲ್ಲೇ ಯಾವತ್ತೂ ನಡೆಯೋಕ್ಕಾಗಲ್ಲ ಅಂತ. ಮತ್ತು ಅದು ಪೇಯ್ನ್ ಎಷ್ಟು ಬರುತ್ತೆ ಅಂದರೆ, ಆ ಪೇಯ್ನಿಂದನೇ ಅವರಿಗೆ ನಾಸಿಯಾ ಆಗುತ್ತೆ, ವಾಮಿಟಿಂಗ್ ಬರುತ್ತೆ. ಆಮೇಲೆ ಎಲ್ಲ ಆದಮೇಲೆ ಕಿಡ್ನಿ ಏನು ಮಾಡುತ್ತೆ, ಇಟ್ ವಿಲ್ ಗೋ ಇನ್ ಟು ಎ ಸ್ಟೇಟ್ ಆಫ್ ಶಾಕ್. ಅಲ್ಲಿ ಯೂರಿನ್ ಪ್ರೊಡಕ್ಷನ್ನ ನಿಲ್ಲಿಸುತ್ತೆ. ಆಗ ಅವರು ಹಾಸ್ಪಿಟಲ್ಗೆ ಬಂದು ಏನಾದ್ರು ಮೆಡಿಕೇಷನ್ ಕೊಟ್ಟಾಗ ಪೇಯ್ನ್ ಕಮ್ಮಿ ಆಗೋಗುತ್ತೆ. ಪೇಯ್ನ್ ಎಷ್ಟು ಕಮ್ಮಿ ಆಗುತ್ತೆ ಅಂದರೆ ಅವ್ರಿಗೆ ಇರೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ತುಂಬ ಪೇಯ್ನ್ ಇದ್ದವರು ಒಂದು ಅರ್ಧ ಗಂಟೆ ಆದಮೇಲೆ ಏನೂ ಪೇಯ್ನ್ ಇಲ್ದಲೇ ಕೂತಿರ್ತಾರೆ. ಬಿಕಾಸ್ ಇಟ್ಸ್ ಎ ಕೋಲಿಕಿ ಇಂಟರ್ಮಿಟೆಂಟ್ ಪೇಯ್ನ್. ಸೊ ಇದು ಈ ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟಂಥ ಕ್ಲಾಸಿಕಲ್ ಪೇಯ್ನ್, ಕೋಲಿಕಿ ಪೇಯ್ನ್ ಅಂತ ಕರಿತೀವಿ ನಾವು. ಸೊ ಈ ರೀತಿ ಇಂಟರ್ಮಿಟೆಂಟ್ ತುಂಬ ನೋವಿದ್ದು ಏನು ನೋವಿಲ್ಲದೆ ಆಗೋದು ಈ ಕಿಡ್ನಿ ಸ್ಟೋನು, ಇಲ್ಲ ಒಂದು ಗಾಲ್ ಬ್ಯಾಡರ್ ಸ್ಟೋನ್. ಗಾಲ್ ಬ್ಯಾಡರ್ ಸ್ಟೋನ್ ಕೂಡ ಸ್ವಲ್ಪ ಯಾವಾಗಾದರೂ ನೋವು ಉಳ್ಕೋಬೋದು, ಬಟ್ ಕಿಡ್ನಿಸ್ಲಿ ಕಂಪ್ಲೀಟಾಗಿ ಹೋಗುತ್ತೆ. ಮತ್ತೊಂದು 6 ರಿಂದ 8 ಗಂಟೆ ಕಿಡ್ನಿ ಯೂರಿನ್ ಮತ್ತೆ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಪೇಯ್ನ್ ಇರೋದಿಲ್ಲ, ಯಾಕಂದರೆ ಪ್ರೆಷರ್ ಜಾಸ್ತಿ ಆಗ್ತಿರೋದಿಲ್ಲ. ನ್ಯಾಚುರಲಿ ಬಾಡಿ ರಿಕವರ್ ಆಗಿ ಮತ್ತೆ ಕಿಡ್ನಿಯಲ್ಲಿ ಯೂರಿನ್ ಪ್ರೊಡಕ್ಷನ್ ಸ್ಟಾರ್ಟ್ ಆದಾಗ ಮತ್ತೆ ಪ್ರೆಷರ್ ಜಾಸ್ತಿ ಆದಾಗ ಮತ್ತೆ ನೋವು ಬರುತ್ತೆ. ಅದಕ್ಕೆ ಪೇಷಂಟು ಬರ್ತಾರೆ, ಇಂಜೆಕ್ಷನ್ ತೊಗೊತಾರೆ, ಮನೆಗೆ ಹೋಗ್ತಾರೆ, 6 ತಾಸು 8 ತಾಸು ಆದಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಬಂದು ಮತ್ತೆ ಅಡ್ಮಿಟ್ ಆಗ್ತಾರೆ, ತುಂಬ ಪೇನ್ ಅಂತ. ಈ ಪ್ರಾಸೆಸ್ಸಲ್ಲಿ ಪ್ರೆಷರ್ ಕ್ರಿಯೇಟ್ ಆದಾಗ ಕಿಡ್ನಿ ಚಿಕ್ಕ ಸ್ಟೋನ್ ಇತ್ತಂದರೆ, 5 mm ಚಿಕ್ಕ ಗಾತ್ರದ ಸ್ಟೋನ್ ಆದರೆ ಆ ಟ್ಯೂಬ್, ಯುರೇಟರ್ ಅಂತ ಏನು ಹೇಳ್ತೀವಿ, ಆ ಟ್ಯೂಬಲ್ಲಿ ಕೆಳಗೆ ಬರೋಕ್ಕೆ ಶುರು ಆಗುತ್ತೆ. ಕಿಡ್ನಿಯಿಂದ ನಮ್ಮ ನೀರಿನ ಚೀಲ ಬ್ಲ್ಯಾಡರ್ಗೆ ಸುಮಾರು 15 ರಿಂದ 20 ಸೆಂಟಿಮೀಟರ್ ಇರುತ್ತೆ, ವಯಸ್ಸಿನ ತಕ್ಕಂಗೆ, ಹೈಟಿನ ತಕ್ಕಂಗೆ ಎಲ್ಲ. ಸೊ ಮತ್ತದು ಸ್ಮೂತ್ ಮಸಲ್, ರಿಲ್ಯಾಕ್ಸ್ ಆಗಿ ಎಲಾಸ್ಟಿಕ್ ಆಗಿರುತ್ತೆ, 3 to 5 mm ಎಲಾಸ್ಟಿಕ್ ಆಗಿರುತ್ತೆ. ಸೊ ಸ್ಟೋನು ಸ್ಕ್ವೀಸ್ ಆಗಿ ಕೆಳಗೆ ಬಂದುಬಿಡ್ಬೋದು. ಸಾಮಾನ್ಯವಾಗಿ ತುಂಬ ಅತಿ ನ್ಯಾರೋ ಇರೋಂಥ ಜಾಗ ಅಂದರೆ ಕೆಳಗಿನ ಭಾಗ, ಲೋವರ್ ಯುರೇಟರ್ ಅಂತ ಕರಿತೀವಿ, ಅಲ್ಲೇ ಬಂದು ಕಾಮನಾಗಿ ಸ್ಟೋನ್ ಸಿಕ್ಕಾಕೊಳ್ಳೋದು. ಸೊ ಈಗ ಈ ರೀತಿಯಾಗಿ ಬಂದ ಪೇಷಂಟ್ಗೆ ಫಸ್ಟ್ ನಾವು ಮಾಡಿಸೋದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ. ಯಾಕಂದರೆ ಹೊರಗಡೆಯಿಂದ ಗೊತ್ತಾಗೋದಿಲ್ಲ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ತೀವಿ. ಅದರಲ್ಲಿ ನಮಗೆ ಈ ಸ್ಟೋನ್ ಯಾವ ಸೈಜ್ ಇದೆ, ಯಾವ ಭಾಗದಲ್ಲಿ ಬ್ಲಾಕ್ ಆಗಿದೆ, ಇದಕ್ಕೆ ಏನೋ ಟ್ರೀಟ್ಮೆಂಟ್ ಬೇಕಾ, ಮೆಡಿಕಲ್ ಟ್ರೀಟ್ಮೆಂಟೇ ಸಾಕಾ, ಇಲ್ಲ ಏನಾದರೂ ಸರ್ಜರಿ ಮಾಡಬೇಕಾ ಅಂತ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದನ್ನ ಮಾತಾಡ್ಸ್ಕೊಳ್ಳೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಹೇಮಾ ಅಂತೇಳಿ. ಹೇಮಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಮಾತಾಡ್ತಾ ಇದೀವಿ ಮೇಡಮ್. ಅದು ನಮ್ಮ ತಮ್ಮರಿಗೆ. ಓಕೆ, ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಜೊತೆ ಮಾತಾಡಿ ಹೇಮಾ. ಹೇಳಿ ಹೇಮಾ. ಹಾ
ಸರ್ ಅದು ಒಂದು 6 ತಿಂಗಳಿಂದನೂ ಕಿಡ್ನಿ ಸ್ಟೋನ್ ಅಲ್ಲ ಸರ್, ಅವ್ರಿಗೆ ಇರೋದು ಕಿಡ್ನಿ ಇನ್ಫೆಕ್ಷನ್ ಆಗಿರೋದು. ಇನ್ಫೆಕ್ಷನ್ ಆಗಿದೆಯಾ? ಇನ್ಫೆಕ್ಷನ್ ಆಗಿರೋದು ಸರ್. ಓಕೆ. ಸ್ಟೋನ್ ಇಂದ ಒಂದ್ 6 ತಿಂಗಳಿಂದ ಸರ್ ಬಹಳನೇ ಒಂಥರ ವೀಕ್. ಎಷ್ಟು 3-4 ಸಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ, ಮಂಗಳೂರಿಗೆಲ್ಲ ಕರ್ಕೊಂಡು ಅಡ್ಮಿಟ್ ಮಾಡಿದ್ವಿ. ಏನು ಇಂಪ್ರೂವ್ ಆಗ್ತಾ ಇಲ್ಲ ಸರ್. ಯಾವಾಗ ಸುಸ್ತು ಅಂತಿರ್ತಾರೆ, ನಡೆಯಕ್ ಆಗಲ್ಲ. ಎಷ್ಟಮ್ಮ ವಯಸ್ಸು ಅವ್ರಿಗೆ? ಎಷ್ಟು ವಯಸ್ಸು ಅವ್ರಿಗೆ? ಅಲ್ಲಿಗೆ ಇವಾಗ 45 ವರ್ಷ ಸರ್. ಶುಗರ್ ಇದೆಯಾ? ಶುಗರ್ ಇದೆ ಸರ್ ಅವರಿಗೆ. ಹಾ, ಸ್ಟೋನ್ ಇದೆ. ಸ್ಟೋನು ಈಗ ಯಾವಾಗಿಂದ ಗೊತ್ತಾಗಿರೋದು ಸ್ಟೋನ್ ಇದೆ ಅಂತ ಅವ್ರಿಗೆ? ಸ್ಟೋನ್ ಇಲ್ಲ ಅಂತ ಇಲ್ಲ ಸರ್, ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಇನ್ಫೆಕ್ಷನ್ ಆಗಿರೋದು. ಅವ್ರಿಗೆ ಮೊದ್ಲು ಕಿಡ್ನಿ ಇನ್ಫೆಕ್ಷನ್ ಪದೇ ಪದೇ ಬರ್ತಾ ಇದೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಶುಗರ್ ಇದ್ರೆ ಫಸ್ಟ್ ನೀವು ಅದನ್ನ ಪದೇ ತಡಿಬೇಕು ಅಂದ್ರೆ ಶುಗರ್ ಕಂಟ್ರೋಲ್ಗೆ ಬರಬೇಕು. ಶುಗರ್ ಕಂಟ್ರೋಲ್ ಇದೆ ಸರ್ ಇವಾಗ. ಈ ಕಂಟ್ರೋಲ್ಗೆ ಬಂದಿದ್ಯಾ? ಹಾಗಿದ್ರೆ ಯೂರಿನ್ ಕಲ್ಚರ್ ಟೆಸ್ಟ್ ಅಂತ ಮಾಡ್ತಾರಮ್ಮ. ಯೂರಿನ್ ಕಲ್ಚರ್ ಆಗ್ಲೇ ಮಾಡ್ಸಿರ್ತಾರೆ ಅನ್ಸುತ್ತೆ ನಿಮ್ ಡಾಕ್ಟರು. ಹ್ಞೂ ಸರ್, ಮಾಡ್ಸಿದ್ದಾರೆ. ಅವರಿಗೆ ಒಂದು ದಿನಕ್ಕೆ ಎಷ್ಟು ಸಲ ಟಾಯ್ಲೆಟ್ ರಿಸರ್ಚ್ಗೆ ಹೋಗ್ತಾರೆ ಅನ್ನೋದೆಲ್ಲ ಒಂದು ನಮಗೆ ಬಾಟ್ಲಿಲಿ ಕಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿ ಚೆಕ್ಅಪ್ ಮಾಡಿಸ್ತಾ ಇತ್ತು. ಇಷ್ಟು ರಿಕವರ್ ಆಗ್ಬೇಕಂತ ಬರ್ತಿತ್ತು. ನಾರ್ಮಲ್ ಆಗೇ ಬರ್ತಾ ಇತ್ತು ಸರ್. ಒಂದೊಂದ್ಸಲ ನಾರ್ಮಲ್ ಆಗಿ ಬರ್ತಿತ್ತು, ಒಂದ್ಸಲ ಜಾಸ್ತಿ ಆಗಿ ಬರ್ತಿತ್ತು. ಜಾಸ್ತಿ ಒಂದೊಂದ್ಸಲ ಆಗ್ತಾ ಇತ್ತು. ಹಂಗಾಗಿ ಅದು ಒಂಥರ ಎಷ್ಟು ಸರಿ ಆಸ್ಪತ್ರೆ ಕರ್ಕೊಂಡು ಮೆಡಿಸಿನ್ ಮಾತ್ರೆಗಳಂತೂ ಸರ್ ಬಹಳ ಸರಿ ತುಂಬಾ ಮಂದಿ ತಗೊಂಡ್ ಸರ್. ಬೆಳಿಗ್ಗೆ ಹಾಗಿದ್ರೆ ಅವ್ರಿಗೆ ಆಂಟಿಬಯೋಟಿಕ್ ಇಲ್ಲದೆ ಇದ್ದಾಗ ಒಂದು 2 ದಿನ ಸ್ಟಾಪ್ ಮಾಡಿ ಒಂದು ಯೂರಿನ್ ಕಲ್ಚರ್ ಮತ್ತೆ ರಿಪೀಟ್ ಮಾಡಿ, ಅದರಲ್ಲಿ ಯಾವ ತರ ಬ್ಯಾಕ್ಟೀರಿಯಾ ಇದೆ, ಅದಕ್ಕೆ ಏನು ಕೊಟ್ಟರೆ ಕರೆಕ್ಟಾಗಿ ಹೋಗುತ್ತೆ ಅನ್ನೋದು ನೋಡಿಕೊಂಡು ಅದ್ರ ಪ್ರಕಾರ ನಾವು ಆಂಟಿಬಯೋಟಿಕ್ಸ್ ಕೊಡಬೇಕು. ಒಂದು. ಎರಡನೇದು, ಈ ಥರ ಪದೇ ಆಗ್ತಾ ಇದೆ, ಶುಗರ್ ಕಂಟ್ರೋಲಿಗೆ ಬಂದರೂ ಆಗ್ತಾ ಇದೆ ಅಂದರೆ, ಈ ಶುಗರಿಂದ ಏನಾಗಿರುತ್ತೆ, ಕಿಡ್ನಿ ಒಳಗೆ ಒಂದು ಈ ಸ್ಲಫ್ ಟಿಶ್ಯೂ ಅಂತ ಡೆಡ್ ಟಿಶ್ಯೂ ಕ್ರಿಯೇಟ್ ಆಗಿರುತ್ತೆ. ಪ್ಯಾಪ್ಯುಲರಿ ನೆಕ್ರೋಟಿಕ್ ಮೆಟೀರಿಯಲ್ ಅಂತ ಕರಿತೀವಿ ನಾವು ಅದನ್ನು. ಸೊ ಆ ಥರ ಗೊತ್ತಾಗೋದು ಬರೀ CT ಸ್ಕ್ಯಾನ್ ಮಾಡಿಸಿದಾಗ ಅಷ್ಟೇ. ಒಂದು CT ಸ್ಕ್ಯಾನ್ ಮಾಡಿಸಿ ಅದೇನಾದರೂ ಇದೆಯಾ ಅಂತ ನೋಡಿಕೊಂಡು ನಾವು ಒಂದು ಸತಿ ಬೇಕಾದರೆ ಸ್ಟೆಂಟಿಂಗ್ ಅಂತ ಪ್ರೊಸೀಜರ್ ಇದೆಯಮ್ಮ. ಕಿಡ್ನಿಗೆ ಟ್ಯೂಬ್ ಹಾಕಿ ಕಿಡ್ನಿ ಟ್ಯೂಬ್ಸ್ನ ಡೈಲೇಟ್ ಮಾಡಿ ಆ ಒಳಗಿರೋ ಅಂಥ ಡೆಡ್ ಪಾರ್ಟಿಕಲ್ಸ್ನ ತೆಗಿಬೇಕಾಗತ್ತೆ. ತೆಗೆದಾಗ ಅವ್ರಿಗೆ ಈ ಶುಗರ್ ಕಂಟ್ರೋಲ್ಗೂ ಬರುತ್ತೆ ಮತ್ತು ಈ ಇನ್ಫೆಕ್ಷನ್ನು ಪದೇ ತಡಿಬೋದು ತಾವು. ಓಕೆ, ಧನ್ಯವಾದಗಳು ಹೇಮಾ ಅವರೇ ಕರೆಯನ್ನು ಮಾಡಿದ್ದಕ್ಕೆ. ಇನ್ನು ನೀವೇನಾದರೂ ಡಾಕ್ಟರನ್ನ ಮೀಟ್ ಮಾಡಬೇಕು ಅಂತಂದರೆ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲಲ್ಲಿ ಸಿಗ್ತಾರೆ. ಅಲ್ಲಿ ಅವ್ರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಹೋಗಿ ಮತ್ತೆ ಒಂದ್ಸತಿ ನೀವು ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೋದು. ಎಸ್ ಡಾಕ್ಟರ್, ಅವ್ರು ಹೇಳ್ತಿದ್ರು ಕಿಡ್ನಿ ಇನ್ಫೆಕ್ಷನ್ ಅಂತ. ಏನು ಡಾಕ್ಟರ್ ಅದು ಕಿಡ್ನಿ ಇನ್ಫೆಕ್ಷನ್ನು? ಸ್ಟೋನಿಂದನೇ ಬರಬೇಕು ಅಂತೇನಿಲ್ಲ. ಸ್ಟೋನ್ಗೂ ಇನ್ಫೆಕ್ಷನ್ಗೂ ಹಾಗಾಗಿ ಏನು ಕಮ್ಯುನಿಕೇಷನ್ ಬರೋದಿಲ್ಲ. ಏನಾಗುತ್ತೆ, ಈ ಸ್ಟೋನ್ ಬಂದು ಬ್ಲಾಕ್ ಆದಾಗ ನಮ್ಮ ಯೂರಿನ್ ಸ್ಟ್ಯಾಗ್ನೇಷನ್ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಸ್ಟ್ಯಾಗ್ನೇಷನ್ ಆಗ್ತಾ ಇರೋದು ಟ್ಯೂಬಲ್ಲಿ, ಯುರೇಟ್ರಲ್ಲಿ, ಮತ್ತು ಕಿಡ್ನಿ ಒಳಗೆ ಇರೋ ಕಂಪಾರ್ಟ್ಮೆಂಟ್ ಸ್ಪೇಸಸ್ ಕ್ಯಾಲಿಸಸಲ್ಲಿ ಹೈಡ್ರೋಯುರೋಟ್ರೋನೆಫ್ರೋಸ್ ಅಂತ ಹೇಳ್ತೀವಿ. ಈಗ ಸ್ಟೋನೇ ಕೂಡ ನಾವು 1 ವಾರ ಮೆಡಿಕೇಷನ್ಸ್ ಕೊಟ್ಟು ನೋಡ್ಬೋದು. ಈಗ 5 mm ಕಡಿಮೆ ಇತ್ತು ಅಂದರೆ ಹೊರಗೆ ಬರೋದಕ್ಕೆ ಮೋರ್ ದ್ಯಾನ್ 50-60% ಚಾನ್ಸ್ ಇರುತ್ತೆ. ಸೊ ಎಲ್ಲರಿಗೂ ಸರ್ಜರಿ ಬೇಕು ಅಂತಲ್ಲ. ಈ ರೀತಿ ಚಿಕ್ಕ ಸ್ಟೋನ್ ಇದ್ದು ಟ್ಯೂಬಲ್ಲಿದ್ದು ಬ್ಲಾಕ್ ಆಗಿ ನಾವು ಮೆಡಿಕೇಷನ್ ಕೊಟ್ಟು ನೋಡ್ಬೋದು. ಈ ಮೆಡಿಕೇಷನ್ ಕೊಟ್ಟು ನೋಡ್ತಿರ್ಬೇಕಾದ್ರೆ ಈ ಸ್ಟ್ಯಾಗ್ನೇಷನಿಂದ ಕೆಲವರಿಗೆ ಬ್ಯಾಕ್ಟೀರಿಯಾ ಗ್ರೋ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ಕಿಡ್ನಿ ಇನ್ಫೆಕ್ಷನ್ಸ್, ಎಲ್ಲಿ ನೀರು ಜಾಸ್ತಿ ಹೊತ್ತಂಗಿರುತ್ತೋ ಅಲ್ಲಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ಸು ಭಾಳ ಜಾಸ್ತಿ. ಆ ಥರ ಇತ್ತು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಸ್ಟೋನ್ ಚಿಕ್ಕದೇ ಇರ್ಬೋದು, ದೊಡ್ಡದೇ ಇರ್ಬೋದು, ಇನ್ಫೆಕ್ಷನ್ಸ್ ಒಂದು ಸತಿ ಆಯಿತು ಅಂದರೆ ನಾವು ಹೋಗಿ ಆ ಸ್ಟೋನ್ನ ತೆಗೆಯೋದು ಭಾಳ ಮುಖ್ಯ ಆಗುತ್ತೆ. ಎಲ್ಲಿವರೆಗೂ ನಾವು ಆ ಬ್ಲಾಕೇಜ್ನ ರಿಲೀವ್ ಮಾಡಲ್ವೋ, ಎಲ್ಲಿವರೆಗೂ ಆ ಸ್ಟ್ಯಾಗ್ನೇಷನ್ನ ನಾವು ಪ್ರಿವೆಂಟ್ ಮಾಡಲ್ವೋ, ಅಲ್ಲಿವರೆಗೂ ನಾವು ಯಾವುದೇ ರೀತಿಯಂಥ ಮೆಡಿಸಿನ್ಸ್ ಕೊಟ್ಟರು, ಯಾವುದೇ ಮೆಡಿಕೇಷನ್ ಕೊಟ್ಟರು, ನೀವು ಬೇಕಾದ್ರೆ IV ಆ್ಯಂಟಿಬಯೋಟಿಕ್ಸು 1 ವಾರ ತೊಗೊತಾರೆ, ಮನೆಗೆ ಹೋಗ್ತಾರೆ ಎಲ್ಲ ಚೆನ್ನಾಗಿ, ಮತ್ತೆ 1 ವಾರಕ್ಕೆ ಮತ್ತೆ ಬಂದು ಅಡ್ಮಿಟ್ ಆಗ್ತಾರೆ. ಯಾಕೆ ಅಂದರೆ ಈ ಇನ್ಫೆಕ್ಷನ್ನು ಬ್ಲಾಕೇಜ್ ಎಲ್ಲಿವರೆಗೂ ಕಂಪ್ಲೀಟಾಗಿ ರಿಲೀವ್ ಆಗಲ್ವೋ ಅಲ್ಲಿವರೆಗೂ ಹೋಗೋದಿಲ್ಲ. ಸೊ ನಾವು ಬ್ಲಾಕೇಜ್ ಅಂದರೆ ಎಂಡೋಸ್ಕೋಪಿ ಮಾಡಿ ಸ್ಟೆಂಟ್ ಹಾಕಿ, ಇಲ್ಲ ಅಂದರೆ ಆ ಸ್ಟೋನ್ನ ತೆಗೆದು ನಾವು ರಿಲೀವ್ ಮಾಡಿದ್ರೆ ಕಿಡ್ನಿಲಿ ಫ್ರೀ ಫ್ಲೋ ಇರ್ತದೆ, ಸ್ಟ್ಯಾಗ್ನೇಷನ್ ಆಗೋದಿಲ್ಲ. ಆಗ ಈ ಇನ್ಫೆಕ್ಷನ್ಸ್ನ ಪದೇ ಆಗೋದಕ್ಕೆ ನಾವು ಕಂಪ್ಲೀಟಾಗಿ ತಡಿಬೋದು. ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ರೀ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಂದ್ರಪ್ಪ ರೀ. ನಾಗೇಂದ್ರಪ್ಪ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಹಿರೇಕೆರೆ ತಾಲೂಕು ಚನ್ನಹಳ್ಳಿಯಿಂದ ರೀ, ಹಾವೇರಿ ಜಿಲ್ಲಾ. ಸರಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಹೇಳಿ ಸರ್. ಮಾತಾಡಿ, ಡಾಕ್ಟರ್ ಜೊತೆ ಮಾತಾಡಿ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಸರ್. ಹಾಂ, ಏನು ಸಮಸ್ಯೆ ಇದೆ ನಿಮಗೆ? ನಮಗೆ ಕಿಡ್ನ್ಯಾಗ ಸ್ಟೋನ್ ಅದಾವ ಅಂತ ಹೇಳಿದ್ವಿ ಸರ್. ಓಕೆ, ಹಾವೇರಿ ಜಿಲ್ಲೆನಾ ನಿಮ್ಮದು? ಹೌದ್ರಿ. ಓಕೆ, ಭಾಳ ಬಿಸಿಲಿರುತ್ತಾ? ಹಾಂ, ಬಿಸಿಲು?
ಹಾ ಬಿಸಿಲು ಇರ್ತದ್ರಿ. ಈಗೇನು ಕಡಿಮೆ ಆಗೈತ್ರಿ ಈ ಬಿಸಿಲು. ಓಕೆ, ಹೇಳಿ ಸರ್, ಈಗ ಕಿಡ್ನಿ ಸ್ಟೋನ್ ಯಾವಾಗಿಂದ ಇದೆ? ನಾವೇನು ಚೆಕ್ ಮಾಡಿಸಿ ಮೊನ್ನೆ ಒಂದ್ 2 ತಿಂಗಳ ಮುಂಚೆ ಚೆಕ್ ಮಾಡಿಸಿದೀವ್ರಿ. ಸ್ಕ್ಯಾನ್ ಮಾಡಿದಾಗ ಅವಾಗ ಹೇಳಿದ್ರಿ. ಓಕೆ, ಎಷ್ಟು ಗಾತ್ರದಿದೆ ಸರ್? ಎಷ್ಟು ಸೈಜ್ ಎಷ್ಟು ಅದು? 7mm ಅಂತ ಹೇಳಿದ್ರಿ. ಅದಕ್ಕೆ ಗುಳಿಗೆ ಕೊಡಿದ್ರು ತಗೊಂಡಿದ್ದೀರಿ, ನೋವು ಕಮ್ಮಿ ಆಗಿಲ್ರಿ. ನೋವು ಕಡಿಮೆ ಆಗಿಲ್ವಾ? ಇಲ್ರಿ. ಓಕೆ, ನೋವು ಬರ್ತಾ ಇದೆ ಅಂದರೆ ಆ ಕಿಡ್ನಿ ಸ್ಟೋನ್ ಆಗಲೇ ಟ್ಯೂಬಿಗೆ ಬಂದು ಸಿಗಾಕೊಂಡಿದೆ ಅಂತ ಅರ್ಥ. ಕಿಡ್ನಿ ಊತನೂ ಕೂಡ ಇದೆ ಅಂತ ಹೇಳಿದ್ರ ಅವರು? ಕಿಡ್ನಿ ಊತ ಇದೆ ಅಂತ ಹೇಳಿದ್ರಾ? ಇಲ್ರಿ, ಊತ ಎಲ್ಲ ಏನೂ ಇಲ್ಲ. ಸೊ 7mm ಯೂಶಲಿ ಅಲ್ಟ್ರಾಸೌಂಡಲ್ಲಿ ಕೆಲವೊಂದು ಸತಿ 5mm 7mm ಥರ ಕಾಣುತ್ತೆ, ಸ್ವಲ್ಪ ಇಂಟ್ರಾ ಆಪರೇಟಿವ್ ಎರರ್ ಇರುತ್ತೆ. ಸೊ ಈಗ 1 ವಾರದಕ್ಕೂ ಜಾಸ್ತಿ ಅದು ಬಂದಿಲ್ಲ ಹೊರಗಡೆ, ನೋವು ಕಡಿಮೆ ಆಗ್ತಾ ಇಲ್ಲ ಅಂದರೆ ಆ ಕಿಡ್ನಿ ಸ್ಟೋನು ಇಲ್ಲ ನಿಮಗೆ ಪದೇ ಪದೇ ನೋವು ಬಂದು ಇಲ್ಲ ಏನಾದ್ರು ಯೂರಿನಲ್ಲಿ ಉರಿ ಏನಾದ್ರು ಆಗ್ತದ್ರಾ? ಆಗ್ತದ್ರಿ. ಸೊ ಉರಿ ಇತ್ತು ಇಲ್ಲ ಯೂರಿನ್ ರೊಟೀನ್ ಟೆಸ್ಟ್ ಮಾಡಿಸಿದ್ರಲ್ಲಿ ರಕ್ತ ಕಣಗಳಿತ್ತು ಅಂದರೆ ಆ ಸ್ಟೋನ್ನ ತೆಗ್ಸೋದೇ ಬೆಟರ್ ರೀ. ತೆಗಿಯೋದಕ್ಕೆ ಈಗ ನಾವು ತೆಗಿಯೋದಕ್ಕೆ ಏನು ತುಂಬ ದೊಡ್ಡ ಸರ್ಜರಿ ಥರ ಏನೂ ಇರೋದಿಲ್ಲ. ನಾವು ಒಂದೇ ದಿವಸ ಹಾಸ್ಪಿಟ್ಲಲ್ಲಿ ತಂಗಿ ಎಂಡೋಸ್ಕೋಪಿ ಮಾಡಿ, ಈಗೆಲ್ಲ ಕ್ಯಾಮ್ರಾ ಇರ್ತದೆ ರೀ, ಸಣ್ಣ ವೈರ್ ರೀತಿ ಕ್ಯಾಮ್ರಾ ಇರ್ತದೆ, ಅದನ್ನು ಪಾಸ್ ಮಾಡಿ ಲೇಸರಲ್ಲಿ ಆ ಸ್ಟೋನ್ನ ಪುಡಿ ಮಾಡಿ ನಾವು ತೆಗಿತೀವಿ. ಡಾಕ್ಟರ್ ಹೇಳಿದ್ರಿ ನಿಮ್ಗೆ ವಯಸ್ಸಾಗೈತಿ, ತಡ್ಕನಕ್ಕಾಗಲ್ಲ, ಆಪರೇಷನ್ ಬೇಡ ಅಂದ್ರಿ. ಎಷ್ಟು ವಯಸ್ಸು ನಿಮ್ಮದು? 77 ರೀ. ನಾವು 95 ವರ್ಷದವರೆಗೂ ಮಾಡಿದ್ದೀವಿ. ಸೊ ಆ ಥರ ಏನಿಲ್ಲ. ನೀವು ಓಡಾಡಿಕೊಂಡು ಚೆನ್ನಾಗಿದ್ದೀರಾ? ಚೆನ್ನಾಗದವ್ರಿ. ಸೊ ಹಾಗಿದ್ರೆ ಮಾಡ್ಬೋದು ಸರ್ಜರಿ, ಆ ಥರ ಏನಿಲ್ಲ. 77 ವರ್ಷಕ್ಕೆ ಸ್ಟೋನ್ ಇದೆ ಅಂದರೆ ಮಾಡಲೇಬೇಕು. ಯಾಕಂದರೆ ವಯಸ್ಸಾದ ಮೇಲೆ ನಿಮ್ಮ ರೋಗ ನಿರೋಧಕ ಶಕ್ತಿನೂ ಕಮ್ಮಿ ಇರ್ತದೆ, ಮತ್ತು ಅದು ಇನ್ಫೆಕ್ಷನ್ ಆಯಿತು ಅಂದರೆ ತೊಂದರೆ ಆಗ್ತದೆ. ಓಕೆ, ಚಂದ್ರಪ್ಪ ಅವರೇ, ಡಾಕ್ಟರ್ ಹೇಳ್ತಾ ಇದ್ರು 95 ವರ್ಷದವರೆಗೂ ಕೂಡ ಕಿಡ್ನಿ ಸ್ಟೋನ್ ಸರ್ಜರಿಯನ್ನು ಮಾಡಿದ್ದೀವಿ ಅಂತ. ಇನ್ ಕೇಸ್ ನಿಮಗೆ ಏನಾದರೂ ಸರ್ಜರಿಯನ್ನು ಮಾಡಿಸ್ಕೋಬೇಕು ಅಂತಂದರೆ ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲಲ್ಲಿ ನಮ್ಮ ಡಾಕ್ಟರ್ ಸಿಗ್ತಾರೆ. ಅವ್ರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೀವು ಅಲ್ಲೇ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ಬೋದು. ಎಸ್ ಡಾಕ್ಟರ್, ಅವ್ರು ಹೇಳ್ತಿದ್ರು 7mm ಇದೆ ಅಂತ. ಇನ್ ಕೇಸ್ 7mm ಅಂದರೆ 5mmಗಿಂತ ಜಾಸ್ತಿ ಇದ್ರೆ ನ್ಯಾಚುರಲ್ ಆಗಿ ಕಿಡ್ನಿ ಹೋಗುವಂಥ ಸಾಧ್ಯತೆಗಳು ಇರಲ್ವಾ, ಹೇಗೆ ಅಂತ ಡಾಕ್ಟರ್? ಇರುತ್ತೆ. ಯಾಕಂದರೆ ಅಲ್ಟ್ರಾಸೌಂಡಲ್ಲಿ ಏನು ರಿಪೋರ್ಟ್ ಬರುತ್ತೆ ಅದನ್ನು ನಾವು ಫೈನಲ್ ಅಂತ ಡಿಟರ್ಮಿನ್ ಮಾಡೋದಿಲ್ಲ. ಯಾಕಂದರೆ ಕೆಲವೊಂದು ಸತಿ ಸಣ್ಣ ಪುಟ್ಟ MM ಅಂದರೆ ಇದು ವೆರಿ ಮೈನರ್ ಎರರ್ಸ್. ಕೆಲವೊಂದು ಸತಿ 5mm 6mm 7mm, ಯಾಕಂದರೆ ಕಿಡ್ನಿ ಸ್ಟೋನು 3 ಡೈಮೆನ್ಷನಲ್ಲಿ ಇರ್ತದೆ. ಎನಿ ಆಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ನಾವು ಅಲ್ಟ್ರಾಸೌಂಡಲ್ಲಿ ಒಂದೇ ಡೈಮೆನ್ಷನ್ನು ಇಲ್ಲ ಮೆಷರ್ ಮಾಡೋಕ್ಕಂಥದ್ದು. ಈಗ ಸ್ಟೋನ್ ವರ್ಟಿಕಲಿ ಓವಲ್ ಇತ್ತು, ಹಿಂಗೆ 7mm ಇತ್ತು ಅಂದರೆ ಗಾತ್ರ ಏನು ದೊಡ್ಡದಿರೋದಿಲ್ಲ, ಅದು ಕೂಡ ಪಾಸ್ ಆಗ್ಬೋದು. ಓಕೆ. ಸೊ ನಾವೇನು ಮಾಡ್ತೀವಿ, ಈಗ 1 ವಾರಕ್ಕೂ ಜಾಸ್ತಿ ಪಾಸಾಗಿಲ್ಲ ಅಂದರೆ ಫಸ್ಟ್ ಮಾಡೋದು ಒಂದು CT ಪ್ಲೇನ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಕಾಂಟ್ರಾಸ್ಟ್ ಕೊಡೋದಲ್ಲೇ ಒಂದು CT ಪ್ಲೇನ್ ಅಂತ ಮಾಡ್ತೀವಿ. ಅದರಲ್ಲಿ ನಾವು 2 ಡೈಮೆನ್ಷನ್ ನೋಡ್ಕೋಬೋದು. ಈಗ ಅದರಲ್ಲಿ 1 ಡೈಮೆನ್ಷನ್ ಏನಾದರೂ 5mmಗಿನ ಕಡಿಮೆ ಇತ್ತು ಅಂದರೆ ಆಗ ಕೂಡ ನಾವು ವೆಯ್ಟ್ ಮಾಡ್ಬೋದು, ಪ್ರೊವೈಡೆಡ್ ಪೇಷಂಟ್ಗೆ ಯೂರಿನಲ್ಲಿ ಉರಿ ಇರಬಾರ್ದು, ಪೇಷಂಟ್ಗೆ ಜ್ವರ ಅದ್ರ ಚಳಿ ಇರಬಾರ್ದು, ಯೂರಿನ್ನಲ್ಲಿ ಬ್ಲಡ್ ಕಣಗಳಿರಬಾರ್ದು. ಓಕೆ. ಇವು ಯಾವೂ ಇಲ್ಲ ಅಂದರೆ, ಸಿಮ್ಟಮ್ಸು ಆಗಲಿ ಯೂರಿನ್ ಟೆಸ್ಟಲ್ಲಿ ಏನೂ ಇಲ್ಲ ಅಂದರೆ, ಮತ್ತು ಸ್ಟೋನು ಪ್ರೋಗ್ರೆಸಿವ್ ಆಗಿ ಮೂವ್ ಆಗ್ತಾ ಇರಬೇಕು ಕೆಳಗಡೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಕ್ಯಾನ್ ಮಾಡಿದಾಗ ಅಪ್ಪರ್ ಯೂರೆಟ್ರಲ್ಲಿತ್ತು, ಮೇಲಿನ ಭಾಗದಲ್ಲಿತ್ತು, ಅದು ಇವಾಗ ಲೋವರ್ ಯೂರೆಟ್ರಿಗೆ ಬಂದಿದೆ ಅಂದರೆ ವಿ ಕ್ಯಾನ್ ಸ್ಟಿಲ್ ವೇಟ್. ಮೆಡಿಕಲ್ ಟ್ರೀಟ್ಮೆಂಟಲ್ಲೇ ಸ್ಟೋನ್ ಹೊರಗೆ ಬರಲಿಕ್ಕೆ ಬರ್ಬೋದು ಅಂತ ಚಾನ್ಸ್ ತೊಗೋಬೋದು. ಈ ಸಿಮ್ಟಮ್ಗಳು ಇರಬಾರ್ದು. ಒಂದು ವೇಳೆ ಏನಾದರೂ ಜ್ವರ ಇತ್ತು, ಯೂರಿನಲ್ಲಿ ರಕ್ತ ಕಣಗಳಿತ್ತು, ಇಲ್ಲ ಕಿಡ್ನಿ ಸ್ವೆಲ್ಲಿಂಗ್ ಜಾಸ್ತಿ ಆಗ್ತಾ ಇತ್ತು ಅಂದರೆ ದಟ್ ಈಸ್ ಎ ಕಂಪ್ಲೀಟ್ ಬ್ಲಾಕ್, ಸಿಗ್ನಿಫಿಕೆಂಟ್ ಅಬ್ಸ್ಟ್ರಕ್ಷನ್ ಅಂತ. ಆವಾಗ ನಾವು ವೆಯ್ಟ್ ಮಾಡೋದ್ರಲ್ಲಿ ವೈಟ್ ಮಾಡಿದಷ್ಟು ಕಿಡ್ನಿಗೆ ಹಾನಿ ಆಗ್ತದೆ, ಓಕೆ, ಕಿಡ್ನಿ ನೆಫ್ರಾನ್ಸು ಸಾಯ್ತವೆ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡೋದು ಒಳ್ಳೇದಲ್ಲ ಅಂತ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ರೆ ಮಾತಾಡ್ಸ್ಕೊಳ್ಳೋಣ. ಖಂಡಿತ. ಹಲೋ ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಾನು ಪೂರ್ಣಿಮಾ ಅಂತ ಮೇಡಮ್. ಪೂರ್ಣಿಮಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ನಾನು ಬ್ಯಾಂಗ್ಳೂರಿಂದಾನೆ. ಓಕೆ ಓಕೆ ಪೂರ್ಣಿಮಾ, ಸ್ವಲ್ಪ ಜೋರಾಗಿ ಮಾತಾಡಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹೇಳಿ ಪೂರ್ಣಿಮಾ ಅವರೇ. ಸರ್, ನಾನು ಹೋದ ವಾರ ಸ್ವಲ್ಪ ಬ್ಯಾಕ್ ಪೇನ್ ಬಂದಿತ್ತು ಸರ್. ನಾನು ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸಿದೆ ಇದನ್ನ. ಪೇನ್ ಕಿಲ್ಲರ್ ತಗೊಂಡ ಏನು ಆಗಿಲ್ಲ, ಹೋಗಿ ಮಾಡಿಸಿದೆ ಸರ್. ಏನು ಮಾಡಿಸಿದ್ರಿ? ಕಿಡ್ನಿ ಸರ್, ಇದು ಹಿಂದ್ಗಡೆ ಬ್ಯಾಕ್ ಪೇನ್ ಬಂತಲ್ಲ ಅಂತ ಯಾತಕ್ಕೆ ಅಂತ ಮಾಡಿಸಿದಾಗ ಕಿಡ್ನಿನಲ್ಲಿ ಸ್ಟೋನ್ ಇದೆ ಅಂತ ಬಂದಿದೆ ಸರ್. ಸ್ಕ್ಯಾನ್ ಮಾಡಿಸಿದಾಗ? ಹೌದು ಸರ್. ನಿಮಗೆ ಮೆಜರಿಂಗ್ 2.9 mm ಮಿಡ್ ಪೋಲ್ ಆಫ್ ದ ರೈಟ್ ಕಿಡ್ನಿ ಅಂತ ಡಾಕ್ಟರ್ ಮಾಡಿದ್ದಾರೆ. 2.9 mm
2.9 mm in mid pole of the right kidney ಅಂತ ಇದೆ ಸರ್. ಕ್ಯಾಲ್ಕುಲಸ್ ಮೆಜರಿಂಗ್ 2.9 mm in. ಅದರಲ್ಲಿ ಈಗ ಹೈಡ್ರೋ ಯುರೆಟ್ರೋನೆಫ್ರೋಸಿಸ್ ಏನಾದ್ರು ಇದೆಯಾ? ಇಲ್ಲ ಸರ್. ಈಗ ನಿಮಗೆ ನೋವು ಆಗ್ತಿದ್ಯಾ? ನೋವು ಆಗ್ತಿತ್ತು ಸರ್. ಡಾಕ್ಟರ್ ಸ್ವಲ್ಪ ಒಂದು ಇದು ಕೊಟ್ಟಿದ್ದಾರೆ, ಸಿರಪ್ ಒಂಥರ ನಿಂಬೆ ಜ್ಯೂಸ್ ತರ ಇದೆ, ಅದೊಂದು ಕೊಟ್ಟಿದ್ದಾರೆ. ಮತ್ತೆ ಮಾತ್ರೆ, ಅದು ಹೆಸರು ಹೇಳಿಲ್ಲ ಸರ್, ಮಾತ್ರೆ ಹೆಸರು. ಈಗ 2.9 mm ಅಂದರೆ 3 mm ಗಿನ್ನ ಕಡಿಮೆ, ತುಂಬ ಸಣ್ಣ ಕಲ್ಲು. ಹಾಂ ಸರ್, ಅದನ್ನ ನೀರು ಕುಡಿದಿದ್ದೀನಿ. ಮಿಡ್ ಪೋಲಲ್ಲಿದ್ದರೆ ಅದು ಯೂಶಲಿ ಏನು ತೊಂದರೆ ಮಾಡೋದಿಲ್ಲ. ಮಿಡ್ ಪೋಲ್ ಅಂದರೆ ಇದಿನ್ನೂ ಕಿಡ್ನಿಲೇ ಇದೆ, ಅಂಟ್ಕೊಂಡಿದೆ, ಬ್ಲಾಕ್ ಏನು ಮಾಡ್ತಾ ಇಲ್ಲ. ಸೊ ಆಗಲೇ ಹೇಳ್ದಂಗೆ ಸ್ವೆಲ್ಲಿಂಗ್ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಹೈಡ್ರೋನೆಫ್ರೋಸಿಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾಗಿ ಏನು ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ನೋ ಎವಿಡೆನ್ಸ್ ಆಫ್ ಹೈಡ್ರೋನೆಫ್ರೋಸಿಸ್ ಅಂತಿದೆ ಸರ್. ನೋ ಅಂತಿದ್ಯೋ, ಎಸ್ ಮೈಲ್ಡ್ ಅಂತಿದ್ಯೋ, ಮಾಡ್ರೇಟ್ ಅಂತಿದ್ಯೋ? ಇಲ್ಲ ಸರ್, ನೋ ಎವಿಡೆನ್ಸ್ ಆಫ್ ಹೈಡ್ರೋನೆಫ್ರೋಸಿಸ್. ಹಾಗಿದ್ರೆ ಅದು ಬ್ಲಾಕ್ ಏನು ಮಾಡ್ತಿಲ್ಲಮ್ಮ, ಅದನ್ನು ನಾನ್ ಅಬ್ಸ್ಟ್ರಕ್ಟಿವ್ ಸ್ಟೋನ್ ಅಂತ ಕರಿತೀವಿ. ನೀವು ಚೆನ್ನಾಗಿ ನೀರು ಕುಡ್ಕೊಂಡು ದಿನಕ್ಕೆ ಒಂದು 3 ರಿಂದ 4 ಲೀಟರ್ ನೀರು, ಹಾರ್ಟ್ ಸಮಸ್ಯೆ ಇಲ್ಲ, ಕಿಡ್ನಿ ಸಮಸ್ಯೆ ಇಲ್ಲ, ಕ್ರಿಯಾಟಿನಿನ್ ನಾರ್ಮಲ್ ಇದೆ ಅಂದರೆ ದಿನಕ್ಕೆ ಒಂದು 3 to 4 ಲೀಟರ್ಸ್ ನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ಎರಡನೇದು, ಜಾಸ್ತಿ ಸಿಟ್ರಸ್ ಫ್ರೂಟ್ಸ್ ಇರೋವಂಥ ಹಣ್ಣುಗಳು, ಯಾವುದು ನಿಂಬೆ ಹಣ್ಣಿನ ರಸನಾಗಲಿ, ಇಲ್ಲ ಆರೆಂಜ್ ಆಗಲಿ, ಮೂಸಂಬಿ ಆಗಲಿ, ಈ ಥರ ರಸಗಳು ತೊಗೊಳೋದ್ರಿಂದ ಈ ಸ್ಟೋನು ಒಂದು ವೇಳೆ ದೊಡ್ಡದಾಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. 2.9 mm ಏನಿದೆಯೋ ಅದಕ್ಕಿಂತ ದೊಡ್ಡದಾಗದಿದ್ರೆ, ಇದು ಸಣ್ಣದಾಗೇ ಇದ್ದರೆ ಅದು ಹೊರಗೆ ಬರೋ ಚಾನ್ಸಸ್ ಜಾಸ್ತಿ ಆಗ್ತದೆ. ಸೊ ನೀವು ಅದಕ್ಕಾಗಿ ಸರ್ಜರಿ ಆಗಿ ಏನಾದರೂ ಮಾಡಿಸೋ ಅವಶ್ಯಕತೆ ಬರೋದಿಲ್ಲ. ಅಂದ್ರೆ ನೀರು ಕುಡಿಯೋದು, ಜ್ಯೂಸ್, ಈ ತರ ನೀವು ಹೇಳ್ದಂಗೆ ಸಿಟ್ರಸ್ ಲಿಕ್ವಿಡ್ ತಗೋತಾ ಇದ್ರೆ ಅದು ಕರ್ಗೋಗುತ್ತೆ ಅಂತಿಲ್ಲ? ಹೌದು, ಕರಗೋಗುತ್ತೆ ಅಂತ ಹೇಳಿಲ್ಲ. ನಾರ್ಮಲಾಗಿ ಸ್ಟೋನು ಕರಗೋದಕ್ಕಿಂತ ಇಂಪಾರ್ಟೆಂಟಾಗಿ ಮತ್ತೆ ಬೆಳೆದಿರೋ ಥರ ನೋಡ್ಕೋಬೇಕು. ಈಗ ಏನು 3 mm ಇದೆಯೋ ಅಷ್ಟೇ ಇರುತ್ತೆ, ಬಟ್ ಅದು ಹೊರಗೆ ಬರುತ್ತೆ. 3 mm ಇದ್ದರೆ ನಮ್ಮ ಟ್ಯೂಬು 3 mm ಸಲೀಸಾಗಿ ಈಚೆ ಹೊರಗೆ ಹಾಕಲಿಕ್ಕೆ ಅದಕ್ಕೆ ಕೆಪಾಸಿಟಿ ಇದೆ. ಸೊ ಹಾಗಾಗಿ ನಿಮಗೆ ಆಪ್ರೇಷನ್ ಅಂತ ಏನೂ ಬರೋದಿಲ್ಲ, ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲೇ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಎಸ್ ಡಾಕ್ಟರ್, ಕಿಡ್ನಿ ಸ್ಟೋನ್ ಸರ್ಜರಿ ಬಗ್ಗೆ ಹೇಳ್ತಾ ಇದ್ರಿ. ಅಂದರೆ ಈಗ ಕಾಲರ್ ಹೇಳ್ತಾ ಇದ್ರು, ಅಂದರೆ 3 mm ಕಮ್ಮಿ ಇರುವಂಥ ಸ್ಟೋನ್ ಅದು ನ್ಯಾಚುರಲ್ ಆಗೇ ಹೋಗುತ್ತೆ ಅಂತ ಹೇಳಿದ್ರಿ ನೀವು. ಯಾವ ಥರ ಇದ್ದಂಥ, ಅಂದರೆ ಎಷ್ಟು mm ಇದ್ದಂಥ ಸಂದರ್ಭದಲ್ಲಿ ಸರ್ಜರಿ ನೀಡಿದೆ, ಯಾರಿಗೆ ನೀಡಿದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಕಿಡ್ನಿ ಸ್ಟೋನ್ ಸೈಜ್ ಅಂತ ಬಂದಾಗ ನಾವು ಅಲ್ಟ್ರಾಸೌಂಡ್ನ ಅಬ್ಸಲ್ಯೂಟ್ ಕ್ರೈಟೀರಿಯಾ ಅಂತ ತಗೊಳ್ಳೋದಿಲ್ಲ, ಯಾಕಂದರೆ ಅಲ್ಟ್ರಾಸೌಂಡಲ್ಲಿ ಎರರ್ ಆಗ್ಬೋದು. ಸೊ ಸರ್ಜರಿ ಅಂತ ಬಂದಾಗ ನಾವು ಫಸ್ಟ್ CT ಸ್ಕ್ಯಾನ್ ಮಾಡಿಸ್ತೀವಿ, CT ಪ್ಲೇನ್ ಅಂತ ಮಾಡಿಸ್ತೀವಿ, ಕಾಂಟ್ರಾಸ್ಟ್ ಇಲ್ದಂಗೆ, ಹೆಚ್ಚು ರೇಡಿಯೇಷನ್ ಇಲ್ದಂಗೆ CT ಪ್ಲೇನ್ ಅಂತ ಮಾಡಿಸ್ತೀವಿ. ಸೊ ಇದು ಮಾಡಿದಾಗ ನಮಗೆ ಸ್ಟೋನಿನ ಎಕ್ಸಾಕ್ಟ್ ಗಾತ್ರ ಗೊತ್ತಾಗುತ್ತೆ 2 ಡೈಮೆನ್ಷನಲ್ಲಿ. ಎರಡನೇದೇನೆಂದರೆ ನಾವು ಅದನ್ನು ಎಷ್ಟು ಗಟ್ಟಿಗಿದೆ ಅಂತ, ಹಾರ್ಡ್ನೆಸ್ ಆಫ್ ದ ಸ್ಟೋನ್ ಅಂತ, ಹೌನ್ಸ್ಫೀಲ್ಡ್ ಯೂನಿಟ್ಸ್ ಅಂತ ಚೆಕ್ ಮಾಡ್ತೀವಿ. 1000ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಈ ಮೂಳೆಗಿನ್ನ ಜಾಸ್ತಿ ಇದೆ ಅಂತ ಗಟ್ಟಿ. ಸೊ 1000ಕ್ಕಿಂತ ಕಮ್ಮಿ ಇತ್ತು ಅಂದರೆ ಸಾಫ್ಟ್ ಸ್ಟೋನ್ ಅಂತ, ಕಮ್ಮಿ ಸ್ಟೋನು, ಸಾಫ್ಟ್ ಹಾರ್ಡ್ನೆಸ್ ಕಮ್ಮಿ ಇದೆ ಅಂತ. ಸೊ ಈ ಥರ ನೋಡಿಕೊಂಡು CT ಸ್ಕ್ಯಾನಲ್ಲಿ ಅಬ್ಸಲ್ಯೂಟ್ ಇನ್ಫಾರ್ಮೇಷನ್ ತೊಗೊಂಡಾಗ ಏನು ಒಂದು ಲೆಕ್ಕಕ್ಕೆ ಬರ್ತದೆ ಅಂದರೆ 5 mm ಸ್ಟೋನು ಕಮ್ಮಿ ಇದೆ, ಅದು ಕೆಳಗಿನ ಭಾಗದ ಯುರೆಟ್ರಲ್ಲಿದೆ. ಅಂದರೆ ಸಾಮಾನ್ಯವಾಗಿ ನಾವು 1 ರಿಂದ 2 ವಾರ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟೆ ವೆಯ್ಟ್ ಮಾಡ್ತೀವಿ, ತಂತಾನಾಗೆ ಪಾಸ್ ಆಗುತ್ತಾ, ಸರ್ಜರಿ ಏನಾದರೂ ಅವಾಯ್ಡ್ ಮಾಡಲಿಕ್ಕಾಗತ್ತಾ ಅಂತ. ಒಂದು ವೇಳೆ 5 mm ಜಾಸ್ತಿ ಇದೆ, ಅದು ಕಿಡ್ನಿಯಿಂದ ಕೆಳಗೆ ಸ್ವಲ್ಪದರಲ್ಲೇ ಬಂದು ಅಪ್ಪರ್ ಯುರೆಟ್ರಲ್ಲೋ ಇಲ್ಲ ಮಿಡ್ ಯುರೆಟ್ರಲ್ಲೋ ಸ್ಟಕ್ ಆಗಿದೆ ಅಂದರೆ ಅದು ಹೊರಗೆ ಬರೋಂಥ ಚಾನ್ಸಸ್ಸು ನಮಗೆ ಲೆಸ್ ದ್ಯಾನ್ 50% ಆಗೋಗುತ್ತೆ. ಕೆಲವೊಂದು ಸತಿ ಅಪ್ಪರ್ ಯುರೆಟ್ರಲ್ಲಿ ಲೆಸ್ ದ್ಯಾನ್ 10% ಅಂತಲೇ ಹೇಳ್ಬೋದು. ಆ ಥರ ಸಮಯ ಇದ್ದಾಗ ಒಂದು ಸ್ವಲ್ಪ ದಿನ ಮೆಡಿಕೇಷನ್, 3 days ಮೆಡಿಕೇಷನ್ ಕೊಟ್ಟು ಮತ್ತೆ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಒಂದು ವೇಳೆ ಕೆಳಗೆ ಬರ್ತಿದೆ ಅಂದರೆ ಮೆಡಿಕೇಷನ್ನೇ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂದರೆ ನಾವು ಸರ್ಜರಿಗೆ ಹೋಗ್ತೀವಿ. ಸರ್ಜರಿ ಆದ ತಕ್ಷಣ ನಾವು ಗಾಬರಿ ಆಗಬೇಕಾಗಿಲ್ಲ. ಈಗ ವಿತ್ ದ ಅಡ್ವಾನ್ಸ್ಮೆಂಟ್ ಆಫ್ ಲೇಸರ್ಸ್ ಬಂದಿರೋದ್ರಿಂದ ಸಣ್ಣ ಫೈಬರ್, ಒಂದು ವಯರ್ಗಿನ್ನ ಚಿಕ್ಕದಾಗಿರೋವಂಥ ಫೈಬರ್, ಮತ್ತು ಫ್ಲೆಕ್ಸಿಬಲ್ ವಯರ್ ಸ್ಕೋಪ್ಸ್, ಫ್ಲೆಕ್ಸಿಬಲ್ ಯುರೆಟ್ರೋಸ್ಕೋಪ್ಸ್ ಅಂತ ಏನು ಕರಿತೀವಿ, ಇದನ್ನು ನಾವು ನಾರ್ಮಲ್ ಎಲ್ಲಿಂದ ಯೂರಿನ್ ಪಾಸ್ ಮಾಡ್ತೀವೋ ಅದ್ರ ಮೂಲಕನೇ ಹೋಗಿ ನಾವು ಯುರೆಟ್ರಲ್ಲ, ಕಿಡ್ನಿ ಒಳಗಿರೋ ಸ್ಟೋನು, ಅಂದರೆ ಮುಂದೆ ನಮಗೆ ತೊಂದರೆ ಕೊಡ್ಬೋದಂಥ ಸ್ಟೋನ್ಗಳು. ಈಗ ಒಂದು ಸತಿ ಟ್ಯೂಬಲ್ ಸ್ಟೋನ್ ಇದೆ ಅಂದರೆ ನಾವು ಸ್ಕ್ಯಾನ್ ಮಾಡಿದಾಗ ಬೇರೆ ಕಲ್ಲುಗಳು ಕಾಣಿಸ್ಕೊಳ್ತಾವೆ ನಮಗೆ. ಕಿಡ್ನಿಲೂ ಸ್ಟೋನ್, ಮುಂಚೆ ಎಲ್ಲ ಏನು ಮಾಡ್ತಿದ್ವಿ, ಬರೀ ಏನು ಬ್ಲಾಕ್ ಆಗಿದೆಯೋ ಆ ಸ್ಟೋನ್ನ ತೆಗೆದು ಬಿಟ್ಬಿಡ್ತಾ ಇದ್ವಿ. ಪೇಷಂಟ್ 2 ವರ್ಷ ಆದಮೇಲೆ ಮತ್ತೆ ಇನ್ನೊಂದು ಸ್ಟೋನ್ ಬಂದು ಬ್ಲಾಕ್ ಆಗ್ತಿತ್ತು, ಮತ್ತು ಅದಕ್ಕೊಂದು ಸರ್ಜರಿ, ಇನ್ನೊಂದಿದ್ದರೆ ಇನ್ನೊಂದು, ಆ ಥರ ಪದೇ. ಇದು ಒಂದು 10 ವರ್ಷದ ಕೆಳಗೆ. ಈಗ ಈ ಫ್ಲೆಕ್ಸಿಬಲ್ ಯುರೆಟ್ರೋಸ್ಕೋಪಿ, RIRS, ರಿಟ್ರೋಗ್ರೇಡ್ ಇಂಟ್ರಾರಿನಲ್ ಸರ್ಜರಿ ಅಂತ ಏನಿದೆಯಲ್ಲ, ಇದು ಬಂದಾಗಿಂದ ನಾವು ಒಂದೇ ಸತಿ ಹೋಗಿ ಆ ಮನುಷ್ಯನಲ್ಲಿ ಎಷ್ಟು ಕಲ್ಲಿದ್ರೂ, ಟ್ಯೂಬಲ್ಲಿರಲಿ ಕಿಡ್ನಿಲಿದ್ರಿ, ಎಲ್ಲದನ್ನೂ ಒಟ್ಟಿಗೆ ಕ್ಲಿಯರ್ ಮಾಡ್ಬೋದು.
ಲೇಸರ್ ಪಾಸ್ ಮಾಡಿದ ನಂತರ ನಾವು ಅವ್ರಿಗೆ ಮತ್ತೆ ಬರ್ದಿರೋ ಥರ ಏನೇನು ಪ್ರಿವೆಂಟಿವ್ ಮೆಡಿಕೇಷನ್ಸ್ ಇದೆಯೋ ಇಲ್ಲ ಪ್ರಿವೆಂಟಿವ್ ಡಯಟ್ರಿ ಅಡ್ವೈಸ್ ಇದೆಯೋ ಕೊಟ್ಟು ಅವ್ರನ್ನ ಕಂಪ್ಲೀಟಾಗಿ ಸ್ಟೋನ್ ಫ್ರೀ ಮಾಡಿ ಅವ್ರಿಗೆ ಲಾಂಗ್ ಟರ್ಮ್ ರಿಲೀಫ್ ಕೊಡ್ಬೋದು. ಏನು ಡಾಕ್ಟರ್, ಕಾಮನ್ ಆಗಿ ಈಗ ಕಿಡ್ನಿ ಸ್ಟೋನ್ ಬಂತು ಅಂತ ಅಂದ ಸಂದರ್ಭದಲ್ಲಿ ಈ ಮಹಿಳೆಯರು ಮತ್ತು ಪುರುಷರು ಅಂತ ಕಂಪೇರ್ ಮಾಡಿದ್ರೆ ಆ ಕಿಡ್ನಿ ಸ್ಟೋನ್ನ ತೀವ್ರತೆ ಪುರುಷರಿಗೆ ಹೆಚ್ಚು, ಆಮೇಲೆ ಕಿಡ್ನಿ ಸ್ಟೋನ್ ಹೋಗೋದ್ರಲ್ಲೂ ಕೂಡ ಮಹಿಳೆಯರಿಗಾದ್ರೆ ಸ್ವಲ್ಪ ಈಸಿಯಾಗಿ ಹೋಗುತ್ತೆ, ಪುರುಷರಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಅನ್ನುವಂಥ ಸಾಮಾನ್ಯ ಮಾತನ್ನು ಕೇಳ್ತಾ ಇರ್ತೀವಿ. ಹೌದಾ ಡಾಕ್ಟರ್? ಅದು 25 ವರ್ಷ ಅಂದರೆ ಈಗ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿ ಮಗು ಆಗೋದಕ್ಕೂ ಮುಂಚೆ ಎಲ್ಲರಿಗೂ ಒಂದೇ. ಓಕೆ. ಆದರೆ ಮಹಿಳೆಯರಲ್ಲಿ ಒಂದು ಸತಿ ಪ್ರೆಗ್ನೆಂಟ್ ಆಗಿ ಒಂದು ಮಗು ಆದಮೇಲೆ ಯುರೇಟರ್ಸು ಡೈಲೇಟ್ ಆಗಿ ಮತ್ತೆ ಚಿಕ್ಕದಾಗ್ತವೆ. ಯಾಕಾಗ್ತವೆ ಅಂದರೆ ಅವ್ರ ಗರ್ಭಕೋಶ ದೊಡ್ಡದಾದಾಗ ಅದು ಯುರೇಟರ್ಸ್ನ ಕೂಡ ಪ್ರೆಸ್ ಮಾಡುತ್ತೆ, ಎಸ್ಪೆಷಲಿ ರೈಟ್ ಸೈಡ್. ಸೊ ಅದು ಪ್ರೆಸ್ ಮಾಡಿದಾಗ ನ್ಯಾಚುರಲಿ ಅವ್ರಿಗೆ ಪ್ರೆಗ್ನೆಂಟ್ ಆಗಿದ್ದಾಗ ಪ್ರೊಜೆಸ್ಟ್ರಾನ್ ಅಂತ ಒಂದು ಹಾರ್ಮೋನ್ ಬರ್ತದೆ. ಅದ್ರ ಕೆಲಸನೇ ಮಸಲ್ಸ್ನ ರಿಲ್ಯಾಕ್ಸ್ ಮಾಡೋ ಅಂಥದ್ದು. ಸೊ ಆಗ ಎಲ್ಲ ಸ್ಮೂತ್ ಮಸಲ್ಸು, ಯುರೆಟ್ರಿಕ್ ಸ್ಮೂತ್ ಮಸಲ್ಸು, ಯುಟ್ರಸ್ಸು ಇಷ್ಟರಿಂದ ಮಗುನ ಇಟ್ಕೊಳ್ಳೋ ಅಷ್ಟು ಗಾತ್ರ ದೊಡ್ಡದಾಗ್ತದೆ. ಸೊ ಈ ರೀತಿ ಆದಾಗ ಯುರೇಟರ್ ನ್ಯಾಚುರಲಾಗಿ ಅವ್ರ ಕ್ಯಾಲಿಬರ್ ಅದರ ಗಾತ್ರ ದೊಡ್ಡದಾಗಿರ್ತದೆ. ಸೊ ಆಗ ಅವ್ರಿಗೆ ಹೆಚ್ಚು ಚಾನ್ಸಸ್ಸು, ದೊಡ್ಡ ಸ್ಟೋನ್ ಇದ್ದರೂ ಒಂದೊಂದ್ಸತಿ 6-7 mm ಇದ್ದರೂ ಈಸಿಯಾಗಿ ಪಾಸ್ ಮಾಡೋಂಥ ಚಾನ್ಸಸ್ಸು ಹೆಂಗಸರಲ್ಲಿ ಪ್ರೆಗ್ನೆನ್ಸಿ ಆದ ನಂತರ ಜಾಸ್ತಿ ಆಗ್ತದೆ. ಮುಂಚೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಎಲ್ಲ ಒಂದೇ ರೀತಿಯಾಗಿರ್ತದೆ. ಗಂಡಸರಲ್ಲಿ ಹೆಂಗಸರಾಗಿ ಏನೂ ಜಾಸ್ತಿ ಡಿಫ್ರೆನ್ಸ್ ಬರೋದಿಲ್ಲ. ಮತ್ತು ಈ ವಯಸ್ಸು ತೊಗೊಂಡಾಗ ಚಿಕ್ಕ ಮಕ್ಕಳಲ್ಲೂ ನಾವು ಕಲ್ಲು ನೋಡಿದ್ದೀವಿ, 1-2 ವರ್ಷ ಮಕ್ಕಳಲ್ಲೂ ಕಲ್ಲು ನೋಡಿದ್ದೀವಿ. ಆ ಥರ ಭಾಳ 5 ವರ್ಷದಿಂದ ಚಿಕ್ಕ ಮಕ್ಕಳಿಗೆ ಕಲ್ಲು ಬಂದರೆ ಅಂದರೆ ಅದು ಅವ್ರಿಗೆ ಇನ್ಬಾರ್ನ್ ಎರರ್ಸ್ ಅಂತಿರುತ್ತೆ. ಈಗ ಲಿವರಲ್ಲಿ ಮೆಟಬಾಲಿಸಮ್ ಪ್ರಾಬ್ಲಮ್ಮು ಇಲ್ಲ ಕಿಡ್ನಿಲಿ ಫಿಲ್ಟ್ರಿಂಗ್ ಪ್ರಾಬ್ಲಮ್ಮು ಆ ಥರ ಏನಾದ್ರು ಇರ್ತದೆ. ಹೆಚ್ಚಾಗಿ ಇನ್ಬಾರ್ನ್ ಎರರ್ಸ್ ಇರೋದು ಲಿವರ್ ಮೆಟಬಾಲಿಸಮಿಂದ. ಸೊ ಆ ಥರ ಮಕ್ಕಳಿಗೆ ನಾವು ಕಿಡ್ನಿ ಸ್ಟೋನು ನಾವು ಮಾಡ್ತೇವೆ, ಎಲ್ಲ ಕಡೆ ಮಾಡೋದಕ್ಕಾಗಲ್ಲ, ಅಷ್ಟು ಚಿಕ್ಕ ಚಿಕ್ಕ ಎಕ್ವಿಪ್ಮೆಂಟ್ಸ್ ಇರೋದಿಲ್ಲ. ಸೊ ಅದನ್ನು ನಾವೀಗ ಅಕ್ವೈರ್ ಮಾಡಿಕೊಂಡು ವಿ ಆರ್ ಡೂಯಿಂಗ್ ಇಟ್. 1 ವರ್ಷದ ಮಕ್ಕಳು, 2 ವರ್ಷದ ಮಕ್ಕಳು ಸಣ್ಣ ಸಣ್ಣ ಸ್ಕೋಪು ಹಾಕಿ ಮಾಡಿ ತೆಗೆದು ಏನು ಗಾಯಗಳಿಲ್ದಂಗೆ ಹೊರಗಡೆ ಕಟ್ ಮಾಡ್ದಂಗೆ ಎಲ್ಲ ಎಂಡೋಸ್ಕೋಪ್ ಮೂಲಕ ಇಲ್ಲ ಸಣ್ಣದಾಗಿ ಒಂದು ಕಿಡ್ನಿಲಿ ಹೋಲ್ ಮಾಡಿ ತೆಗೆಯೋಂಥದ್ದು, ಮಿನಿ ಪಾರ್ಕ್ ಅಂತ ಕರಿತೀವಿ. ಈ ರೀತಿಯಾದಂಥ ಸರ್ಜರಿ ಮಾಡಿ ಆ ಮಕ್ಕಳಿಗೆ ಮತ್ತೆ ಬರ್ದೇ ಇರೋಂಗೆ ನಾವು ವರ್ಕಪ್ ಮಾಡಿ ಅವ್ರಿಗೆ ಅದಕ್ಕೆ ತಕ್ಕನ ಹಾಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಏನು ಡಾಕ್ಟರ್, ಈ ಕಿಡ್ನಿ ಸ್ಟೋನ್ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ತುಂಬ ಜನ ಆಫೀಸ್ ವರ್ಕಲ್ಲಿ ಇರೋದ್ರಿಂದಾಗಿ ಜಾಸ್ತಿ ನೀರು ಕುಡಿಯಲ್ಲ, ಆಮೇಲೆ ದಿನಕ್ಕೊಂದ್ಸತಿ ವಾಶ್ರೂಮ್ಗೆ ಹೋಗೋದು, 2 ಸತಿ ಅಂದರೆ ಯೂರಿನ್ ಬಂದರೂ ಕೂಡ ಅದನ್ನ ಹಂಗೆ ಕಟ್ಕೊಂಡಿರುವಂಥದ್ದು, ಈ ಥರ ನೆಗ್ಲೆಕ್ಟ್ ಮಾಡ್ತಾರೆ. ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಡಾಕ್ಟರ್? ಆ್ಯಕ್ಚುಲಿ ಅದು ಎಲ್ಲರೂ ಈಗ ನಮ್ಮ ಬೆಂಗಳೂರಿನ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರೂ ಇದನ್ನು ಒಂದು ರೀತಿಲಿ ತಕ್ಕನೆಯಲ್ಲಿ ಮಾಡ್ತಾ ಇರ್ತಾರೆ. ಇದು ಸಾಮಾನ್ಯವಾಗಿ ಇಟ್ ವಿಲ್ ಲೀಡ್ ಟು ಬ್ಲ್ಯಾಡರ್ ಡಿಸ್ಫಂಕ್ಷನ್ ಅಂತ ಆಗುತ್ತೆ. ಈಗ ಬ್ಲ್ಯಾಡರ್ ನಾರ್ಮಲಾಗಿ ಕೆಲಸ ಮಾಡಬೇಕು ಅಂದರೆ ಬ್ಲ್ಯಾಡರ್ನ ಕೆಪಾಸಿಟಿ ಬಂದು, ನೀರಿನ ಚೀಲಿನ ಕೆಪಾಸಿಟಿ ಬಂದು ಒಂದು 300ರಿಂದ 500 ml ವರೆಗೂ ಇರ್ತದೆ. ದಟ್ ಈಸ್ ಅ ನಾರ್ಮಲ್ ಕೆಪಾಸಿಟಿ. ಈಗ ನೀವು 400 ಆದಮೇಲೆ ಸೆನ್ಸೇಷನ್ ಬರೋಕ್ಕೆ ಶುರು ಆಗುತ್ತೆ, ನಿಮಗೆ ಸ್ಟ್ರಾಂಗ್ ಅರ್ಜ್ ಬರುತ್ತೆ. ಆಗ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂದರೆ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ನೇಚರ್. ಬ್ರೈನು ಸಿಗ್ನಲ್ಸ್ ಕಳಿಸ್ತಾ ಇರುತ್ತೆ. ಇಲ್ಲಿ 400ಗಿಂತ ಜಾಸ್ತಿ ಆದರೆ ಬ್ರೈನಿಗೆ ಬ್ಲ್ಯಾಡರಿಂದ ಸಿಗ್ನಲ್ ಹೋಗುತ್ತೆ ಯೂರಿನ್ ಮಾಡಬೇಕು ಅಂತ. ಬ್ರೈನು ಬ್ಲ್ಯಾಡರ್ನ ಕಾಂಟ್ರಾಕ್ಟ್ ಮಾಡಲಿಕ್ಕೆ, ಸ್ಪ್ರಿಂಟರ್ನ ರಿಲ್ಯಾಕ್ಸ್ ಮಾಡಲಿಕ್ಕೆ ಸೆನ್ಸೇಷನ್ ಕಳಿಸ್ತಾ ಇರುತ್ತೆ. ವೆನ್ ಯು ಗೋ ಅಗೇನ್ಸ್ಟ್ ದ ನೇಚರ್ ಏನಾಗುತ್ತೆ ಅಂದರೆ ಇದು ಆ ಸಿಗ್ನಲ್ಸ್ನ ಆಲ್ಟರ್ ಮಾಡುತ್ತೆ. ಇದು ಒಂದಿನ ಮಾಡಿದ್ರೂ ಯಾವಾಗ ಒಂದು ಒಕೇಶನಲ್ಲಿ ಮಾಡಿದ್ರೂ ಏನೂ ಆಗೋದಿಲ್ಲ. ಇದನ್ನು ಪ್ರತಿನಿತ್ಯ ಮಾಡೋದ್ರಿಂದ ಬ್ರೈನ್ ಆ್ಯಂಡ್ ಬ್ಲ್ಯಾಡರ್ ಸೈಕಲ್ ಡಿಸ್ರಪ್ಟ್ ಆಗುತ್ತೆ, ಬ್ಲ್ಯಾಡರ್ ವೀಕ್ನೆಸ್ ಶುರು ಆಗುತ್ತೆ. ಈಗ ಒಂದು ಬಲೂನ್ ತೊಗೊಂಡು ಊದಿ ಬಿಟ್ಟರೆ ಮೀಡಿಯಮಾಗಿ ಏನೂ ಆಗಲ್ಲ. ಇಫ್ ಯು ಆರ್ ಓವರ್ ಎಕ್ಸ್ಪ್ಯಾಂಡಿಂಗ್ ಈಸ್ ಆ ಬಲೂನಿನ ಟೋನ್ ಹೊಟ್ಟೋಗುತ್ತೆ. ಹೌದು. ಅದೇ ರೀತಿ ನಮ್ಮ ಬ್ಲ್ಯಾಡರ್ ವೀಕ್ ಆಗಿ ಟೋನ್ ಹೊಟ್ಟೋಗುತ್ತೆ. ಅದನ್ನು ಅಂಡರ್ ಆ್ಯಕ್ಟಿವ್ ಬ್ಲ್ಯಾಡರ್ ಅಂತ ಕರೀತಾರೆ. ಅಂಡರ್ ಆ್ಯಕ್ಟಿವ್ ಬ್ಲ್ಯಾಡರ್ ಅಂದರೆ ನೀರು ತುಂಬ್ಕೊಂಡ್ಮೇಲೆ ಅದು ಹೊರಗೆ ಬರಲಿಕ್ಕೆ ನಾವೇನು ಕಷ್ಟಪಡಬೇಕಾಗಿಲ್ಲ, ಜಸ್ಟ್ ಹಂಗೆ ಪುಷ್ ಮಾಡಬೇಕು. ಬಟ್ ಇದರಲ್ಲಿ ಏನಾಗುತ್ತೆ, ಬಿಕಾಸ್ ಯು ಆರ್ ಡಿಸ್ರಪ್ಟಿಂಗ್ ದ ಸೈಕಲ್. ಒಂದು ಬ್ರೈನ್ ಅನ್ಕೊಳ್ಳುತ್ತೆ ಇದೇ ರೀತಿ ಅಂದ್ಕೊಂಡು ಸಿಗ್ನಲ್ಸ್ ಕಳಿಸೋದಿಲ್ಲ. ಎರಡನೇದು ಬ್ಲ್ಯಾಡರಲ್ಲಿ ನೀರು ಸದಾ ತಂಗಿರುತ್ತೆ. ದಿಸ್ ವಿಲ್ ಲೀಡ್ ಟು ಇನ್ಫೆಕ್ಷನ್, ಸ್ಟೋನ್ಸ್, ಮತ್ತು ಪ್ರಾಸ್ಟೇಟ್ ಪ್ರಾಬ್ಲಮ್ ಥರನೇ ಯೂರಿನ್ ಸದಾ ಉಳ್ಕೊಂಡು ಇನ್ಫೆಕ್ಷನ್ ಆಗೋದು, ಸ್ಟೋನ್ ಫಾರ್ಮೇಷನ್ ಆಗೋದು, ಪದೇ ಪದೇ ಇನ್ಫೆಕ್ಷನ್ ಆಗೋದ್ರಿಂದ ಗಾಯಗಳಾಗಿ ಬ್ಲೀಡಿಂಗ್ ಆಗೋದು ಶುರು ಆಗುತ್ತೆ. ಮತ್ತು ತುಂಬ ವೀಕ್ ಆಯಿತು ಅಂದರೆ ಯೂರಿನ್ ಕೆಳಗೆ ಹೋಗ್ದರೆ ರಿಫ್ಲೆಕ್ಸ್ ಆಗಿ ಹೋಗಿ ಸದಾ ತಂಗಿ ಕಿಡ್ನಿ ಇನ್ಫೆಕ್ಷನ್ಸು, ಕಿಡ್ನಿ ಫೇಲಿಯರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾರಿಗೇ ಆಗಲಿ ಯೂರಿನ್ ಅರ್ಜೆಂಟ್ ಆಯಿತು ಅಂದರೆ ಬಾತ್ರೂಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಆ ಥರ ಏನು ನೋಡ್ದಲೇ ಡೀಸೆಂಟಾಗಿ ಹೋಗಿ ಮಾಡೋದು ಒಳ್ಳೆಯದು. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಪದ್ಮಾ ಅಂತ. ಪದ್ಮ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಾಲೂರಿಂದ. ಮಾಲೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಪದ್ಮ ಅವರೇ. ಹೇಳಿ ಪದ್ಮಾ ಅವರೇ.
ಸರ್ ಇದು ನನ್ಗೆ ನಮ್ಮ ಅಮ್ಮನಿಗಿತ್ತು ಏನಿತ್ತು? ಪಿತ್ತಕೋಶದಲ್ಲಿ ಇತ್ತು ಅವ್ರಿಗೆ. ಕಲ್ಲು ಪಿತ್ತಕೋಶದಲ್ಲಿ? ಪಿತ್ತಕೋಶದಲ್ಲಿ ಕಲ್ಲಿತ್ತು. ಹಾಂ. ಅವರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಓಕೆ. ನಾವು ಇರೋದು ಅಮ್ಮನ ಮನೆ ಮಂಡ್ಯ, ಹಾಂ. ನಾವಿರೋದು ಮಾಲೂರಲ್ಲಿ. ಹಾಂ. ಈಗ ಅವ್ರನ್ನ ಹಾಸ್ಪಿಟಲ್ ತೋರಿಸಿದ್ದಾಗೈತೆ. ಆಯ್ತು. ಅದು ಒಳಗಡೆ ಏನೋ ಇನ್ಫೆಕ್ಷನ್ ಆಗಿದೆ. ಪಿತ್ತಕೋಶದಲ್ಲಿ ವಾರಕ್ಕೆ 3 ವಾರ ಬಂದು ಮೆಡಿಸಿನ್ ತಗೊಳ್ಳಿ ಅದಕ್ಕೆ. ಹಾಂ. ಆಮೇಲೆ ಅದು ಆಪರೇಷನ್ ಮಾಡಕ್ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಪಿತ್ತಕೋಶದ ಕಲ್ಗ? ಪಿತ್ತಕೋಶದಲ್ಲಿ ಕಲ್ಲು. ಓಕೆ, ನಾವು ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡ್ತಿದ್ವಿ. ಬಟ್ ಪಿತ್ತಕೋಶದಲ್ಲಿ ಕಲ್ಲಿದ್ರೆ ಇನ್ಫೆಕ್ಷನ್ ಇದ್ರೆ ಇನ್ಫೆಕ್ಷನ್ ಕಡಿಮೆ ಆದ್ಮೇಲೆ ಮಾಡೋದೇ ಒಳ್ಳೇದು. ಯಾಕೆ ಅಂದರೆ ಈಗಲೇ ಮಾಡೋಕ್ಕೆ ಹೋದಾಗ ಅದು ಹೊಡ್ಕೊಂತು ಇಲ್ಲ ಪಸ್ಸಿತ್ತು, ಅದರಲ್ಲಿ ಬ್ಯಾಕ್ಟೀರಿಯಾ ತುಂಬ ಇತ್ತು ಅಂದರೆ ನಿಮ್ಮ ಸೀದಾ ಹೊಟ್ಟೆ ಒಳಗೆ ಸ್ಪ್ರೆಡ್ ಆಗುತ್ತೆ ಅದು. ಹಾಗಾಗಿ ಮೋಸ್ಟ್ಲಿ ಡಾಕ್ಟರ್ ನಿಮಗೆ ಸ್ವಲ್ಪ ದಿನ ಮೆಡಿಕೇಶನ್ ಅಂದರೆ ಆ್ಯಂಟಿಬಯೋಟಿಕ್ಸ್ ತೊಗೊಂಡು ಆ ಇನ್ಫೆಕ್ಷನ್ನ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ ಆ ನಂತರ ಅದನ್ನು ಪಿತ್ತಕೋಶನ ತೆಗಿತಾರೆ. ಅದು ಟ್ರೀಟ್ಮೆಂಟ್ ಕರೆಕ್ಟಾಗೇ ಇದೆ. ದಯವಿಟ್ಟು ಯಾರಿದ್ದಾರೋ ಅವ್ರೇನು ಹೇಳಿದಾರೋ ಅದೇ ರೀತಿ ಫಾಲೋ ಮಾಡಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ನಾರ್ಮಲ್ ಆಗಿ ಡಾಕ್ಟರ್ ನಾವು ಕೇಳ್ತಾನೆ ಇರ್ತೀವಿ, ಕಿಡ್ನಿ ಸ್ಟೋನ್ ಅಂತಂದರೆ ಏನಕ್ಕೆ ಲೇಸರ್ ಟ್ರೀಟ್ಮೆಂಟು, 1-2 ಬಾಟಲ್ ಬಿಯರ್ ಕುಡಿದ್ಬಿಡು ಸಡನ್ ಆಗಿ ಹೋಗ್ಬಿಡುತ್ತೆ ಅಂತ ಬಿಟ್ಟು ಸಜೆಷನ್ಸನ್ನು ಕೊಡ್ತಾನೆ ಇರ್ತಾರೆ. ನಿಜಕ್ಕೂ ಅದು ವರ್ಕ್ ಆಗುತ್ತಾ ಬಿಯರ್ ಕುಡಿದ್ರೆ ಅಂತ ಡಾಕ್ಟರ್? ಸೊ ಅದು ನಿಜನೂ ಸಹ ತಪ್ಪು ಸಹ. ಕಿಡ್ನಿ ಸ್ಟೋನಿಂದ ಬಿಯರ್ ಕುಡಿದ್ರೆ ಬಿಯರ್ ಏನು ಮಾಡುತ್ತೆ, ಇಟ್ ಫಾರ್ಮ್ಸ್ ಎ ಡಯೂರೆಸಿಸ್, ಅಂದರೆ ಯೂರಿನ್ ಪ್ರೊಡಕ್ಷನ್ನೇ ಜಾಸ್ತಿ ಮಾಡುತ್ತೆ. ಬಿಯರೇ ಕುಡಿಬೇಕಂತೇನಿಲ್ಲ, ನೀರು ಕುಡಿದ್ರೂ ಆಗುತ್ತೆ. ನೀರು ಜಾಸ್ತಿ ಕುಡಿಬೋದು. ನೀರು ಕುಡಿಯೋದ್ರಿಂದ ಇಲ್ಲ ಎನಿ ಫಾರ್ಮ್ ಆಫ್ ಫ್ಲೂಯಿಡ್ ಕುಡಿಯೋದ್ರಿಂದ ಜಾಸ್ತಿ ಯೂರಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆಗ ನೀವು ನಾನು ಹೇಳ್ದಂಗೆ ಸ್ಟೋನು ಚಿಕ್ಕದಿತ್ತು, ಟ್ಯೂಬಲ್ಲಿ ಬಂದು ಕೆಳಗಿತ್ತು ಅಂದರೆ ಅದಕ್ಕೊಂದು ಪುಷ್ ಕೊಡುತ್ತೆ, ಅದು ಹೊರಗೆ ಬಂದು ರಿಲೀವ್ ಆಗುತ್ತೆ. ಓಕೆ. ಬಟ್ ಇದೇ ನೀವು ಆಲ್ರೆಡಿ ಮಲ್ಟಿಪಲ್ ಕಿಡ್ನಿ ಸ್ಟೋನ್ಸ್ ಇದೆ, ಅವ್ರಿಗೆ ದಿನ ಬಿಯರ್ ಕುಡಿ ಅಂದರೆ, ಬಿಯರ್ ಇಸ್ ಎ ಫಾರ್ಮ್ ಆಫ್ ಲೋ ಫಾರ್ಮ್ ಆಫ್ ಆಲ್ಕೋಹಾಲ್ ತೊಗೊಂಡಾಗ ನಾರ್ಮಲಿ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಯೂರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಯೂರಿಕ್ ಆ್ಯಸಿಡ್ ಹೋಗಿ ಮತ್ತೆ ನಿಮ್ಮ ಕಿಡ್ನಿಲಿ ಸ್ಟೋನ್ ಫಾರ್ಮೇಷನ್ ಮಾಡುತ್ತೆ. ಸೊ ಇದೊಂದು ಪ್ರಿವೆಂಟಿವ್ ಸ್ಟ್ರಾಟಜಿ ಅಲ್ಲ, ಅದು ಯಾರಿಗೋ ಒಬ್ರಿಗೆ ನಿಜ ಆಗಿದೆ ಅಂತ ಅದನ್ನು ನಾವು ಫಾಲೋ ಮಾಡೋದು ಭಾಳ ತಪ್ಪಾಗುತ್ತೆ. ಸೊ ಇನ್ಫ್ಯಾಕ್ಟ್ ಆಲ್ಕೋಹಾಲು ಬಿಯರು ಜಾಸ್ತಿ ಕುಡಿಯೋದ್ರಿಂದ ನಿಮಗೆ ಜಾಸ್ತಿ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಎಸ್. ಮತ್ತು ಫ್ಯೂಚರಲ್ಲಿ ತೊಂದರೆ ಕೊಡುತ್ತೆ. ಆವಾಗ ನಿಮಗೆ ಏನು ಗೊತ್ತಾಗದೇ ಇದ್ರೂ ಮುಂದೆ ನಿಮ್ಮಲ್ಲಿ ಕಿಡ್ನಿ ಸ್ಟೋನ್ಸ್ನ ಜಾಸ್ತಿ ಮಾಡುತ್ತೆ. ಓಕೆ ಡಾಕ್ಟರ್, ನಾವು ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡ್ತಿದ್ವಿ. ಕೊನೆ ಹಂತಕ್ಕೆ ಬಂದಿರೋದ್ರಿಂದಾಗಿ ನೀವು ಅಪೋಲೋ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇರ್ತೀರಾ. ಸೊ ಅಲ್ಲಿ ಯಾವ ರೀತಿಯಾದಂಥ ಟೆಕ್ನಾಲಜಿಗಳಿದೆ, ಹಾಗೆ ಟ್ರೀಟ್ಮೆಂಟ್ಗಳು ಯಾವ ರೀತಿಯಾಗಿ ಅಡ್ವಾನ್ಸ್ಡ್ ಆಗಿದೆ ಅಂತ ಡಾಕ್ಟರ್? ಕಿಡ್ನಿ ಸ್ಟೋನ್ಗೆ ಸಾಕಷ್ಟು ಟ್ರೀಟ್ಮೆಂಟ್ ಮೊಡಾಲಿಟಿ ಬಂದಿದೆ. ಅದರಲ್ಲಿ ಹೆಚ್ಚಾಗಿ ನಾವು ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಯಾರಿಗೇ ಆಗಲಿ ದೊಡ್ಡದಾಗಿ ಕುಯಿಸ್ಕೊಳ್ಳೋದು ಇಲ್ಲ ಕಿಡ್ನಿಲಿ ಹೋಲ್ ಮಾಡಿ ತೆಗೆಯೋದು, ಮುಂಚೆ ಎಲ್ಲ 1 ಸೆಂಟಿಮೀಟ್ರಿಗಿಂತ ಜಾಸ್ತಿ ಇದ್ದರೆ ಕಿಡ್ನಿಲಿ ಹೋಲ್ ಮಾಡಿ ಕಿಡ್ನಿನ ಒಂದು ಭಾಗದಲ್ಲಿ ದೊಡ್ಡ ಹೋಲ್ ಮಾಡಿ ಅದರಲ್ಲಿ PCNL ಅಂತ ಮಾಡಿ ಕಿಡ್ನಿ ಸ್ಟೋನ್ ತೆಗೆಯೋರು. ಸೊ ಈಗ ನಾವು 1 ಸೆಂಟಿಮೀಟರ್ ಅಲ್ಲ, 2 ಸೆಂಟಿಮೀಟರ್ ಅಲ್ಲ, 3 ಸೆಂಟಿಮೀಟರ್, ಈಗಾಗಲೇ ಪೇಪರಲ್ಲಿ ನಾವು ಒಂದು ಪಬ್ಲಿಷು ಕೂಡ ಮಾಡಿದ್ದೀವಿ, 7 ಸೆಂಟಿಮೀಟ್ರ್ ಸ್ಟೋನ್ನ ಎಲ್ಲನೂ ಕಂಪ್ಲೀಟಾಗೆ ಎಂಡೋಸ್ಕೋಪಿ ಮಾಡಿ ಟ್ಯೂಬ್ಸಲ್ಲೇ ಹೋಗಿ ಪೇಷಂಟ್ಗೆ ಒಂದು ಸಣ್ಣ ಗಾಯನೂ ಇಲ್ದಂಗೆ ಲೇಸರ್ ಟ್ರೀಟ್ಮೆಂಟ್ ಮಾಡಿ, ಮೋಸಸ್ ಲೇಸರ್ ಅಂತ, ದಟ್ಸ್ ಅ ಲೇಟೆಸ್ಟ್ ಲೇಸರ್ ಅಪೋಲೋ ಹಾಸ್ಪಿಟಲಲ್ಲಿ ಇದೆ ಈಗ ನಮ್ಮಲ್ಲಿ. ಅದರಲ್ಲಿ ಕಂಪ್ಲೀಟ್ಲಿ ಕಿಡ್ನಿ ಸ್ಟೋನ್ನ ಮೆಲ್ಟ್ ಮಾಡಿದ್ದೀವಿ. ಅಂದರೆ ಮುಂಚೆ ಎಲ್ಲ ಈ ಥರ ಮಾಡೋದಕ್ಕೆ ಇಂಟರ್ಫಿರೆನ್ಸ್ ಬರ್ತಿದ್ದು ಇನ್ಫೆಕ್ಷನಿಂದ ಕಾರಣದಿಂದ. ಬಟ್ ಅದನ್ನು ಕೂಡ ಕಂಟ್ರೋಲ್ ಮಾಡಿ ಅತಿ ವೇಗದಲ್ಲಿ ಈ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟು ವಿತಿನ್ ಹಾಫ್ ಆನ್ ಅವರ್ 1 ಅವರಲ್ಲಿ ಎಷ್ಟು ದೊಡ್ಡ ಸ್ಟೋನ್ ಇದ್ರೂ ಅದನ್ನು ಪುಡಿ ಮಾಡಿ ನಾವು ಡಸ್ಟನ್ನ ಯೂರಿನ್ ಟ್ಯೂಬಿಂದ ಹೊರಗೆ ಬರೋಕ್ಕೆ ಮೂಲಕ ಸ್ಟೆಂಟ್ ಹಾಕಿ ಬಿಟ್ಟು 2 ವಾರ ಆದಮೇಲೆ ಇನ್ನೊಂದು ಸತಿ ಚೆಕ್ ಮಾಡಿ ನೋಡಿದಾಗ ಒಂದು ಸ್ಟೋನು ಇಲ್ದಂಗೆ ಕ್ಲಿಯರ್ ಆಗಿರೋ ಸಾಕಷ್ಟು, ಅಂದರೆ 50-100 ಅಲ್ಲ, ಮೋರ್ ದ್ಯಾನ್ 500 ಕೇಸಸ್ ವಿ ಹ್ಯಾವ್ ಆಲ್ರೆಡಿ ಡನ್. ಅದು ಇನ್ನೂ ಮುಂದಕ್ಕೆ ಹೋಗ್ತಾ ಇದೆ. RIRS ವಿತ್ ಲೇಸರ್ ಟ್ರೀಟ್ಮೆಂಟ್ ಇವಾಗ ಬಂದು ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತಲೇ ಹೇಳ್ಬೋದು. ಓಕೆ. ಅದನ್ನು ನಾವು ಸಕ್ಸಸ್ಫುಲಿ ಈಗ ಅಪೋಲೋದಲ್ಲಿ ಮಾಡ್ತಾ ಇದ್ದೀವಿ. ಸಾಕಷ್ಟು ಪೇಷಂಟ್ಸ್ ಆಲ್ರೆಡಿ ಕೇಳ್ತಿರೋರು ಎಷ್ಟೊಂದು ಜನ ಬೆನಿಫಿಟ್ಸ್ ತೊಗೊಂಡಿದ್ದಾರೆ. ನಾವೀಗಾಗಲೇ ಒಂದು 18,000 ಲೇಸರ್ ಸರ್ಜರಿ ಮೈಲ್ ಸ್ಟೋನ್ನ ಕ್ರಾಸ್ ಮಾಡಿದ್ದೀವಿ. ಇನ್ನೂ ಮುಂದಕ್ಕೆ ಇದೇ ರೀತಿ ನಮ್ಮ ಕೈಯಲ್ಲಿ ಆದಷ್ಟು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಪೇಷಂಟ್ಸ್ಗೆ. ಸೊ ವಿಲ್ ಕೀಪ್ ಆನ್ ಡೂಯಿಂಗ್ ದ ಗುಡ್ ವರ್ಕ್.
ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಸ್ಟೋನ್ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ತುಂಬ ಯೂಸ್ಫುಲ್ ಆಗಿರುವಂಥ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ವೈದ್ಯರು ತಿಳಿಸ್ಕೊಡ್ತಾ ಇದ್ರು ನಮಗೆ ಕಿಡ್ನಿ ಸ್ಟೋನ್ ಬಂದ ಮೇಲೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇದೆ, ಹಾಗೆ ಕಿಡ್ನಿ ಸ್ಟೋನ್ ಬರದೇ ಇರೋದಕ್ಕೆ ಜಸ್ಟ್ ನಾವು ದಿನಕ್ಕೆ 2 ರಿಂದ 3 ಲೀಟರ್ ನೀರನ್ನು ಕುಡಿಯೋದ್ರಿಂದಾಗಿ ಕಿಡ್ನಿ ಸ್ಟೋನ್ ಬರೋದ್ರಿಂದ ನಾವು ತಪ್ಪಿಸ್ಕೊಳ್ಬೋದು ಅಂತ. ಹಾಗೆ ಅಡ್ವಾನ್ಸ್ ಟೆಕ್ನಾಲಜಿಗಳು ಕೂಡ ಇರೋದ್ರಿಂದಾಗಿ ಇದರ ಟ್ರೀಟ್ಮೆಂಟ್ಗೂ ಕೂಡ ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ. ಒಂದೇ ದಿನದಲ್ಲಿ ಇದರ ಸರ್ಜರಿ ಕೂಡ ಮಾಡುವಂಥ ಅಡ್ವಾನ್ಸ್ ಟೆಕ್ನಾಲಜಿಗಳು ಕೂಡ ಇದೆ. ಇನ್ ಕೇಸ್ ನಿಮಗೆ ಏನಾದರೂ ಕಾರ್ಯಕ್ರಮ ನೋಡಿದ್ರಿ, ವೈದ್ಯರನ್ನು ನೇರವಾಗಿ ಮೀಟ್ ಮಾಡಬೇಕು, ಕನ್ಸಲ್ಟೇಷನ್ ತಗೋಬೇಕು ಅಂತಂದರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಮಲ್ಲಿ ಡಾಕ್ಟರ್ ಅವೈಲೇಬಲ್ ಇರ್ತಾರೆ. ಅಲ್ಲಿ ಹೋಗಿ ಅವ್ರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೀವು ಅವ್ರನ್ನ ಭೇಟಿ ಕೂಡ ಆಗ್ಬೋದು. ಇಷ್ಟೊತ್ತು ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮವನ್ನು ನೋಡಿದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದಗಳು.